ಅದರಲ್ಲಿ ಪ್ರಾರಂಭ ಆಗಿದೆ. 2026ವರೆಗೂ ನಡ್ಕೊಂಬಂದಿದೆ. 2010 24/3/2010ರಲ್ಲಿ ಪ್ರಾರಂಭ ಆಗಿದೆ. ಇದರಲ್ಲಿ 2010ರಲ್ಲಿ ಪ್ರಾರಂಭ ಆದಾಗ 1118 ಜನ ಷೇರುದಾರರು ಸದಸ್ಯರಿದ್ದರು. 2000 ಷೇರಣ 1,11,800 ರೂಪಾಯಿ ಷೇರ್ ಹಣನ ಇಂದಿನ ನಿರ್ದೇಶಕರುಗಳು ಈ ಪ್ರಾರಂಭದಲ್ಲಿ ವಸೂಲು ಮಾಡಿ ಈ ಸಂಘನ ಸ್ಥಾಪನೆ ಮಾಡಿದ್ದಾರೆ. ಈ 31/3/2026ಕ್ಕೆ ಸದಸ್ಯರ ಸಂಖ್ಯೆ ಷೇರುದಾರ ಸಂಖ್ಯೆ 3,422 ಸದಸ್ಯರುಗಳು ಈ ಸೊಸೈಟಿಗೆ ಸಹಕಾರ ಸಂಘಕ್ಕೆ ಷೇರುದಾರರಾಗಿದ್ದಾರೆ. ಸದಸ್ಯರ ಸಂಖ್ಯೆ ಷೇರುಧನ 1,25,13,975 ರೂಪಾಯಿಗಳನ್ನ ಷೇರುಧನ ವಸೂಲಾಗಿದೆ ಈ 3,422 ಜನಕ್ಕೆ. ಠೇವಣಿಗಳು 3,17,51,589 ರೂಪಾಯಿ ಠೇವಣಿ ಹಣ ಇಲ್ಲಿ ಡೆಪಾಸಿಟ್ ಮಾಡಿರ್ತಕ್ಕಂಥದ್ದು. ಸಾಲಗಳು ಕೊಟ್ಟಿರೋದು ಸೊಸೈಟಿಯಿಂದ 11,71,19,151 ರೂಪಾಯಿ ಸಾಲನ ನಾವು ಸಹಕಾರ ಸಂಘದ ವತಿಯಿಂದ ಸಾಲನ ಕೊಟ್ಟಿದ್ದಾರೆ, ವಿತರಣೆ ಮಾಡಿದ್ದೀವಿ. ಸರ್, ಸ್ಥಾಪಕ ಅಧ್ಯಕ್ಷರು ಮೊದಲಿನಿಂದ ಸ್ಥಾಪಿಸಿದವರು ಯಾರು, ಸ್ಥಾಪಕ ಅಧ್ಯಕ್ಷರು ಇದನ್ನು ಮೊದಲು ಸ್ಥಾಪನೆ ಮಾಡಿದರು. ಇದಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥದ್ದು ಎನ್ ಮಲ್ಲೇಗೌಡರು ಅಂತ ಮೊದಲನೇ ಪ್ರಥಮ ಅಧ್ಯಕ್ಷರು. ಆಗಿನ ಸದಸ್ಯರು ನಿರ್ದೇಶಕರುಗಳು ಎಲ್ಲ ಶ್ರಮಪಟ್ಟು ಇದಕ್ಕೆ ಹೋರಾಟ ಮಾಡಿ ಸೊಸೈಟಿನ ಪ್ರಾರಂಭ ಮಾಡಿದ್ದಾರೆ. ಸರ್, ಯಾವುದೇ ಸಹಕಾರಿ ಸಂಘ ಆರಂಭ ಆಗಿ ಮುಂದೆ ಕಾರಣ ಏನಂತಂದರೆ ಆ ಪ್ರದೇಶದ ಕಟ್ಟಕಡೆಯ ವರ್ಷದಲ್ಲಿ ರೀಚ್ ಆಗಬೇಕು. ಆ ಉದ್ದೇಶಕ್ಕೆ ಸಹಕಾರ ಸಂಘಗಳು ಜಾರಿಗೆ ಬಂತು. ಆ ಉದ್ದೇಶಕ್ಕೋಸ್ಕರ ಸ್ಥಾಪನೆಯಾಗಿತ್ತು ಸಹಕಾರಿ ಸಂಘಗಳು. ಸೊ ಈ ವಿಚಾರದಲ್ಲಿ ನಿಮ್ಮ ಸಹಕಾರಿ ಸಂಘ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ? ನಮ್ಮ ಸಹಕಾರ ಸಂಘ ನೇರ್ಲಿಗೆಯಲ್ಲಿ ಸ್ಥಾಪನೆ ಆದಮೇಲೆ ರೈತಾಪಿ ವರ್ಗಗಳಿಗೆ ಎಲ್ಲ ವರ್ಗದವರಿಗೂ ಸಾಲ ಸೌಲಭ್ಯವನ್ನು ಬೆಳೆ ಸಾಲ ಇರ್ಬೋದು, ಕೃಷಿ ಸಾಲ ಇರ್ಬೋದು, ಹೈನುಗಾರಿಕೆ ಸಾಲ ಪಡೆದಿದ್ದಾರೆ ರೈತರುಗಳಿಗೆ. ಅದ್ರ ಜೊತೆಗೆ ಬಿಸ್ನೆಸ್ ಲೋನ್ಗಳು, ಬಿಸ್ನೆಸ್ ವ್ಯಾಪಾರ ವಹಿವಾಟುಗಳಿಗೂ ಕೂಡ ಈ ಲೋನ್ಗಳನ್ನ ನಾವು ವಿತರಣೆ ಮಾಡಿದ್ವಿ ಈ ಸಂಘದಿಂದ. ಆಮೇಲೆ ಮಹಿಳಾ ಸ್ವಸಹಾಯ ಸಂಘಗಳು ಇವಕ್ಕೂ ಕೂಡ ಜಿಲ್ಲಾ HDCC ಬ್ಯಾಂಕ್, DCC ಬ್ಯಾಂಕ್ ನೆರವಿನಿಂದ ಈ ನಾವು ಸಾಲಗಳನ್ನು ವಿತರಣೆ ಮಾಡಿದ್ವಿ. ಸರ್, ಏನಾಗುತ್ತೆ ನೋಡಿ, ಚುನಾವಣೆ ಆಗುತ್ತೆ, ಪ್ರತಿ ಬಾರಿ ಆಡಳಿತ ಮಂಡಳಿಯವರು ಹೊರಗಡೆ ಬರ್ತಾರೆ. ಬಂದಾಗ ನೀವು ಮಾತ್ರ ಬರ್ತೀರಾ ಅದು ಖಂಡಿತ ಇಲ್ಲ. ಬರೀ ನೀವು ಮಾತ್ರ ಬರಲ್ಲ, ನಿಮ್ಮ ಜೊತೆ ಒಂದು ಟೀಮ್ ಬರುತ್ತೆ. ಅದ್ಯಾವಾಗ ನಿಮ್ಮನ್ನು ಯಾರು ಬೆಂಬಲಿಸಿರ್ತಾರೋ ಅವರು ಕೂಡ ಒಳಗಡೆ ಬರ್ತಾರೆ. ಕಾರಣ ಏನೋ, ನಾನು ಇವತ್ತು ನಿಮ್ಮನ್ನು ಬೆಂಬಲಿಸ್ತಾ ಇದ್ದೇನೆ, ನಾಳೆ ನಿಮಗೆ ಸೊಸೈಟಿ ಏನಾದರೂ ಹೆಲ್ಪ್ ಮಾಡ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರು ಬೆಂಬಲವನ್ನು ಕೊಟ್ಟಿರ್ತಾರೆ, ಬೆಂಬಲಿಸಿರ್ತಾರೆ. ಒಂದು ವೇಳೆ ನೀವು ಇಲ್ಲಪ್ಪ ಆಗಲ್ಲ ಅಂತ ಹೇಳಿದ್ರೆ ಅವರ ಮತ್ತೆ ನಿಮ್ಮ ವಿರೋಧ ಪಕ್ಷಕ್ಕೆ ಕೂತ್ಕೊಂಡ್ರೆ ನಿಮ್ಮ ವಿರೋಧಿಗಳನ್ನ ಇದಕ್ಕೋಗಿ ಸೇರ್ಕೆ ತಂಡಕ್ಕೆ ಹೋಗಿ ಅದು ಇಲ್ಲಿ ಏನಾಗುತ್ತೆ ಅಂದ್ರೆ, ಸಾಲವನ್ನು ಕೊಡಬೇಕಾದ್ರೆ CEO ಇರ್ತಾರೆ, ಅವರು ಬೈಲ ನೋಡ್ತಾರೆ. ಬೈಲ ಪ್ರಕಾರ ಏನು ನಿಯಮ ಇದೆ, ಏನು ಡಾಕ್ಯುಮೆಂಟ್ ಬೇಕು, ಡಾಕ್ಯುಮೆಂಟ್ ಕೊಡಿ ಅಂತ. ಹಾಗಾದ್ರೆ ಅವ್ರ ಸೇರ್ ಫೈನಲ್ ಅಲ್ಲ, CEO ಫೈನಲ್ ಆಗಿದ್ದಾಗ ಕೋಪರೇಟಿವ್ ಬ್ಯಾಂಕ್ನಲ್ಲಿ ನೀವು ಏನು ಆಡಳಿತ ಮಾಡಿದ್ರೆ ನೀವು ಫೈನಲ್, ನೀವು ಹೇಳಿದ್ಮೇಲೆ ಕೊಡ್ಬೇಕಾಗತ್ತೆ. ಕೊಡಬಾರ್ದು ಅಂತಲ್ಲ, ಏನೋ ನೀವು ಬೆಂಬಲಿಸೋರೆ ಅವರಿಗೆ ಸಾಲ ಕೊಡಬಾರ್ದು ಅನ್ನೋದಲ್ಲ ನಮ್ಮ ಉದ್ದೇಶ. ಕೊಟ್ಟ ನಂತರ ವಸೂಲಾತಿ ಹೇಗೆ ಅಂತ ಇವತ್ತು ನಿಮ್ಮ ಹತ್ರ ಕೇಳ್ತಾರೆ ಇನ್ಫ್ಲೂಯೆನ್ಸ್, ನಾಳೆ ಹೋಗಿ ಶಾಸಕತ್ವ ಹೋಗ್ತಾರೆ, ನಾನು ಮಂತ್ರಿ ಹತ್ರಕ್ಕೆ ಹೋಗ್ತಾರೆ. ಆ ಅರ್ಥ ಇರ್ತಾರೆ, ಅಂಥವ್ರು ಮಾತ್ರ ಇನ್ಫ್ಲೂಯೆನ್ಸ್ ಕೊಡ್ತಕ್ಕಂಥದ್ದು. ಅಂಥವ್ರಿಗೆ ಸಾಲವನ್ನು ಕೊಟ್ಟಾಗ ಹೇಗೆ ವಸೂಲು ಮಾಡ್ತಾರೆ? ನೀವೇ ವಸೂಲು ಮಾಡಿದ್ರೆ ಅಡ್ಡಿ ಇಲ್ಲ. ಅದ್ಬಿಟ್ಟು ನೋಡಪ್ಪ ನಾನು ಹೇಳಿದೆ, ನೀನು ಯಾಕೆ ಕೊಟ್ಟೆ ಅಂತ ಹೇಳ್ಬಿಟ್ಟು CEO ತಲೆ ಮೇಲೆ ಇಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಹೇಳಿ ಸರ್, ಹೇಗೆ ವಸೂಲಾತಿ ಹೇಗಿರುತ್ತೆ? ಇಲ್ಲಿ ನಾವು ನಮ್ಮ ಪರವಾಗಿ ಬೆಂಬಲಿಸಿದರೆ ಅಂತಲ್ಲ, ಈ ಬೆಂಬಲಿಸದೇ ಇದ್ದರೂ ಕೂಡ ನಾವು ರೈತರಿಗೆ, ಜನಸಾಮಾನ್ಯರಿಗೆ ಸಾಲಗಳನ್ನ ವಿತರಣೆ ಮಾಡ್ಬೇಕಾಗ್ತದೆ. ಯಾವುದೇ ಪಾರ್ಟಿ ಪಕ್ಷ ಇಲ್ಲದೆ ಮಾಡ್ಬೇಕಾಗ್ತದೆ. ಯಾಕೆಂದರೆ ನಾವು ಜನಸೇವೆ ಮಾಡೋಕ್ಕೆ ಸದಸ್ಯರಾಗಿರೋದು, ಒಂದೇ ಪಕ್ಷದಿಂದ ನಾವು ಸರ್ವಿಸ್ ಮಾಡೋಕ್ಕಾಗಲ್ಲ. ಸಾರ್ವಜನಿಕರಿಗೆ ಲೋನ್ ಕೊಡೋದು, ಈಗ ಬಿಸ್ನೆಸ್ ಲೋನ್ ಕೊಡ್ತೀವಿ, ಕೊಡಬೇಕಾದ್ರೆ ಅವ್ರ ಹತ್ರ ಕೆಲವು ಕಾನೂನಿಗೆ ಏನು ಸಂಬಂಧಪಟ್ಟ ದಾಖಲಾತಿಗಳು ಪಡಿತೀವಿ, ಜಾಮೀನುಗಳು ತಾಂತೀವಿ. ಆಮೇಲೆ ಕೊಡ್ಬೇಕಾದ್ರೂ ಕೂಡ ನೀವು ಸರಿಯಾದ ರೀತಿ ವಿನಿಯೋಗಿಸ್ಕೊಂಡು ಸಾಲ ಕಟ್ಟಬೇಕು ಅಂತಕ್ಕಂಥ ಒತ್ತಡ ಹಾಕಿ ಹೇಳಿ ಕಟ್ಟಿರ್ತೀವಿ. ಅವ್ರಿಗೂ ಕೂಡ ಸಾಲ ವಸೂಲಿಗೆ ನೋಟಿಸ್ ಕೊಡೋದು. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಏನು ಇವರಿದ್ದಾರೆ ಜವಾಬ್ದಾರಿ ವರ್ಕರ್ಸು, ಅವ್ರ ಮೂಲಕ ಒಂದು ಸರಿ ಮನೆಗಳಿಗೆ ಅವ್ರಿಗೆ ಹೇಳ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇಷ್ಟು ದಿನದೊಳಗೆ ನೀವು ಸಾಲ ರಿನ್ಯೂವಲ್ ಮಾಡಬೇಕು, ಕಟ್ಟಿಬಿಟ್ಟು ರಿನ್ಯೂವಲ್ ಮಾಡಿ ಅಂತೆಲ್ಲರೂ ಅವರಿಗೆ ಒತ್ತಡ ಹಾಕಿದ್ದು ಮಾಡ್ತೀವಿ. ನಾವು ಕೂಡ ಯಾಕಂದ್ರೆ ನಮ್ಮ ಏನು ಟೀಮ್ ಇದೆ, ನಿಮ್ಮ ಸಿಬ್ಬಂದಿ ಟೀಮ್ ಇದೆ, ಆ ಟೀಮಿಗೆ ಇನ್ಫ್ಲೂಯೆನ್ಸ್ ಮಾಡಿಸಿದ್ರೆ ನಾವು ಮಳೆಯಲ್ಲ. ಖಂಡಿತವಾಗಿ ನಂತರ CEO ಹೇಳ್ತಾರೆ, CEO ಹೇಳಿದ ತಕ್ಷಣ ಕೇಳಲ್ಲ.
ಇನ್ಫ್ಲೂಯೆನ್ಸ್ ಆಗಿದ್ದವ್ರು ಮಾತ್ರ, ಬಾಕಿ ಅವ್ರು 97% ಯಾವ ರೈತ ಇದ್ರೆ ಅವ್ರು ಕಟ್ಟಿ ಹೋಗ್ತಾರೆ, ಸಾಲವನ್ನ ಸಮಸ್ಯೆ ಇಲ್ಲ. ಇಲ್ಲಿ ಇನ್ಫ್ಲೂಯೆನ್ಸ್ ಆಗಿ ಹೋಗಿರ್ತಾರ ಸಾಲ, ಅವರು ವಸೂಲಾತಿ ನೀವೇ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ನೀವ್ ಹೇಳಿದ್ರೆ ಮಾತ್ರ ಕೇಳ್ತಾರೆ ಅವ್ರು ಹೇಳ್ಬಿಟ್ರೆ ಅವ್ರು ಕೇರೇ ಮಾಡಲ್ಲ. ಇಲ್ಲೇನಾಗಿತ್ತೆ ಅಂದರೆ ಸದಸ್ಯಗಳ ಮೂಲಕನೇ ಕೆಲವನ್ನ ಸಾಲಗಳನ್ನ ಕೊಟ್ಟಿರ್ತೀವಿ. ಆ ಸಂದರ್ಭದಲ್ಲಿ ಸದಸ್ಯಗಳು ಕೂಡ ಒತ್ತಡ ಹಾಕಿ ನೋಡಪ್ಪ ಕಟ್ಟು ಬೇರೆ ನಿನಗೆ ಇನ್ನೊಂದು ಸರಿ ಸಾಲ ಸಿಗಬೇಕು, ಇದು ಸಾರ್ವಜನಿಕರ ದುಡ್ಡು, ಠೇವಣಿ ಇಟ್ಟಿರ್ತಕ್ಕಂಥ ಹಣನೂ ಕೊಟ್ಟಿರ್ತೀವಿ ನಾವು. ಸಾಲ ಕೊಡ್ಬೇಕಾದ್ರೆ ಠೇವಣಿ ಬೇರೆ ಡಿಪಾಸಿಟ್ ಮಾಡಿರ್ತಾರೆ, ಆ ಹಣನೂ ಕೂಡ ಜನಸಾಮಾನ್ಯ ಸಾಲ ಕೊಟ್ಟಿರ್ತೀವಿ. ಇದಕ್ಕೆ ನಾವು ಕೂಡ ಸದಸ್ಯಗಳು ಕೂಡ ಒತ್ತಡ ಹಾಕಿ ಅವ್ರಿಗೆ ಸಾಲಗಾರರಿಗೆ ಹೇಳ್ತೀವಿ, ಹೇಳಿ ವಸೂಲು ಮಾಡೋದಕ್ಕೆ ಸಹಕಾರ ಮಾಡ್ತೀವಿ. ಅದ್ರ ಜೊತೆಗೆ ಹೆಚ್ಚಿನ ಪರ್ಸೆಂಟ್ ಸಾಲ ಸಾಮಾನ್ಯ ಜನ ಕಟ್ಟಿರ್ತಾರೆ. ಏನು ಸ್ವಲ್ಪ ಮೇಜರಾಗಿ ಚೆನ್ನಾಗಿ ನಾನು ಇದ್ದೀನಿ ಅಂತ ನಮ್ಮ ಲೆವೆಲಿಗೆ ಓಡಾಡೋ ಅಂತಾರೆ, ಅದನ್ನು ಗೆಳತಾಯ ಮಾಡಿ ನಿಲ್ಲಿಸ್ಕೊಂಡಿರ್ತಾರೆ. ಅವರು ಕೂಡ ನೋಟಿಸ್ ಕೊಟ್ಟು ಅವ್ರಿಗೆ ಹೇಳಿ ನಾವು ಸಾಲ ಕಟ್ಸೋಕ್ಕೆ ಪ್ರಯತ್ನಿಸ್ತೀವಿ. ಸರ್, ನೀವು ಎಷ್ಟರಲ್ಲಿ ಇಲ್ಲಿಗೆ ಸದಸ್ಯರಾಗಿ ಅಥವಾ ಅಧ್ಯಕ್ಷರಾಗಿ ಬಂದ್ರಿ? ಸಹಕಾರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಇದೆ. ಯಾಕೆಂದ್ರೆ ಸಹಕಾರ ಕ್ಷೇತ್ರ ಅಂತಂದ್ರೆ ಸಾಮಾನ್ಯ ಕ್ಷೇತ್ರ ಅಲ್ಲ. ಸಹಕಾರ ಕ್ಷೇತ್ರಕ್ಕೆ ಎಂಟ್ರಿ ಆದ್ರೆ ಸಾಕು ರಾಜಕಾರಣದ ಒಂದು ಉರುಪು ಸಿಗುತ್ತೆ ಅಥವಾ ಬೆಳೀಲಿಕ್ಕೆ ಒಂದು ದಾರಿ ಸಿಗುತ್ತೆ. ಇಲ್ಲ ಅಂತಂದ್ರೆ ಸೊಸೈಟಿಯನ್ನು ಚೆನ್ನಾಗಿ ನಡೀತಾ ಇದೆ ಅಂದ್ರೆ ತಮ್ಮ ವ್ಯವಹಾರಗಳನ್ನು ಸುಲಭವಾಗಿ ಮಾಡ್ಕೋಬಹುದು. ಜೊತೆಗೆ ಇನ್ನೂ ಒಂದು ವರ್ಗ ಇರುತ್ತೆ, ಇಷ್ಟು ಮಾತ್ರ ಕೇಳಿ ಬರಲ್ಲ ಸಹಕಾರ ಕ್ಷೇತ್ರಕ್ಕೆ. ಮತ್ತೊಂದು ವರ್ಗ ಇರ್ತದೆ, ಅಂದ್ರೆ ನಮ್ಮೂರಿನ ಸೊಸೈಟಿ ಇದೆಯಪ್ಪ, ಇದನ್ನೇನಾದ್ರೂ ಡೆವಲಪ್ ಮಾಡಬೇಕು, ಒಂದು ಒಳ್ಳೆ ಕೆಲಸ ಮಾಡಬೇಕು, ಸೊಸೈಟಿ ಒಳಗಡೆ ಹೋಗಿ ರೈತರಿಗೆ ಸಹಾಯ ಮಾಡಬೇಕು, ನನಗೆ ಈಗ ಇರ್ತಕ್ಕಂಥ ಅಡಚಣೆ ಮಾಡ್ತಾ ಇಲ್ಲ, ಅದನ್ನ ನಾನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕೂಡ ಬರ್ತಾರೆ. ಸೊ ನೀವು ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಸಹಕಾರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರಿ? ನಾವು ನವೆಂಬರ್ 9ನೇ ತಾರೀಕು 25 ನವೆಂಬರ್ 9ನೇ ತಾರೀಕು ಚುನಾವಣೆಗೆ, ಸಹಕಾರ ಸಂಘ ಚುನಾವಣೆಗಳಿಗೆ ನಮ್ಮ ಸದಸ್ಯಗಳೆಲ್ಲ ಸ್ಪರ್ಧಿಸಿ ಚುನಾವಣೆಯಲ್ಲಿ ಗೆದ್ದು ಎಲ್ಲರೂ ಕೂಡ ಸರ್ವಿಸ್ ಮಾಡಬೇಕು ಅಂತಕ್ಕಂಥ ಭಾವನೆಯಲ್ಲೇ ಸಹಕಾರ ಸಂಘದಲ್ಲಿ ರೈತಾಪಿ ವರ್ಗಗಳಿಗಿರಲಿ, ಸಂಘದ ಅಭಿವೃದ್ಧಿ ಇರಲಿ. ಹಿಂದಿನವರೆಲ್ಲ ಈ ಸಂಘದಲ್ಲಿ ಬಿಲ್ಡಿಂಗ್ಗಳನ್ನೆಲ್ಲ 80 ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಟ್ಟಿ ಸಹಕಾರ ಸಂಘನ ಅಭಿವೃದ್ಧಿ ಮಾಡಿದ್ದಾರೆ. ಹಿಂದಿರ್ತಕ್ಕಂಥ ಹೋಗಿರ್ತಕ್ಕಂಥ ಸದಸ್ಯರು, ಅಧ್ಯಕ್ಷರು. ಆಮೇಲೆ ಅದ್ರ ಜೊತೆಗೆ ಸೆಕ್ರೆಟರಿ ಅವರ ಶ್ರಮ ಎಲ್ಲರದೂ ಇದೆ. ಇದರಲ್ಲಿ ಎಲ್ಲರ ಶ್ರಮದಿಂದ 80 ಲಕ್ಷ ರೂಪಾಯಿ ಬಿಲ್ಡಿಂಗು, ಆಮೇಲೆ 24 ಗುಂಟೆ ಒಂದು ನಿವೇಶನನೂ ಕೂಡ 32 ಲಕ್ಷ ರೂಪಾಯಿಗೆ ಸೊಸೈಟಿಗೆ ನಿವೇಶನ ಖರೀದಿ ಮಾಡಿ ಸೊಸೈಟಿಗೆ ಅಸೆಪ್ಟ್ ಆಗಿದೆ. ಇದೆಲ್ಲ ಹಿಂದಿನ ಕಮಿಟಿಯವರು ಮಾಡೋಗಿದ್ದಾರೆ. ಈಗ ನಾವು ಬಂದಿರತಕ್ಕಂಥ 2025ರಲ್ಲಿ ಬಂದಿರತಕ್ಕಂಥ ಸದಸ್ಯರುಗಳು ನಮ್ಮ ಸೊಸೈಟಿಯ ಅಭಿವೃದ್ಧಿಗೋಸ್ಕರ KCC ಲೋನ್ಗಳನ್ನ ಕೊಡಿಸಿದ್ವಿ, ಸ್ವಲ್ಪ ಬಿಸ್ನೆಸ್ ಲೋನ್ಗಳು ಕೊಡಿಸಿದ್ವಿ. ಅದ್ರ ಜೊತೆಗೆ ಗ್ರಾಮದ ಜನತೆಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಲಿ ಶುದ್ಧ ಗಂಗಾ ನೀರನ್ನ ಸೊಸೈಟಿ ವತಿಯಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ಜನಸಾಮಾನ್ಯರಿಗೆ ಒಳ್ಳೆಯ ನೀರು ಸಿಗಲಿ ಅಂತ ಒಂದು 5 ಲಕ್ಷ ರೂಪಾಯಿನ ವ್ಯಯದಲ್ಲಿ ಶುದ್ಧ ಗಂಗಾ ನೀರು ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ದೀವಿ, ನಮ್ಮ ಸಹಕಾರ ಸಂಘದ ಎಲ್ಲ ಸದಸ್ಯರ ಸಹಕಾರದಿಂದ. ಅದರ ಜೊತೆಗೆ ರೈತರಿಗೆ ಈಗ ಜಾಗದಲ್ಲಿ ಎಲ್ಲರೂ 7-8-10 ಕಿಲೋಮೀಟ್ರು ಟೌನ್ಗಳಿದೆ. ರೈತರುಗಳಿಗೆ ಸವಲತ್ತು ಒದಗಿಸ್ಬೇಕು ಅಂತ ಪೈಪ್ಗಳು ಮಾರಾಟ ಮಾಡೋದಕ್ಕೆ, ಆಮೇಲೆ ಸಿಮೆಂಟ್ ಮಾರಾಟ ಮಾಡೋದಕ್ಕೆ, ಕೆಲವು ರೈತಾಪಿ ವರ್ಗದರಿಗೆ ಹತ್ತಿರದಲ್ಲಿ ಸಿಗ್ತಕ್ಕಂಥ ಕಡಿಮೆ ದರದಲ್ಲಿ ಏನು ಟೌನಲ್ಲಿ ಮಾರ್ತಾರೆ ಅದಕ್ಕಿಂತ 50 ರೂಪಾಯಿ ಕಮ್ಮಿ ದರದಲ್ಲಿ ಮಾರಾಟ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಒಂದು ಗೋಡನ್ ಮಾಡಿ 10 ಲಕ್ಷ ರೂಪಾಯಿನ ಗೋಡನ್ನು, ಅದ್ರ ಮೂಲಕ ರೈತರಿಗೆ ಪೈಪ್ ವ್ಯವಸ್ಥೆ, ಅದ್ರ ಜೊತೆಗೆ ಸಿಮೆಂಟು ಇಲ್ಲೇ ಮಾರಾಟ ಮಾಡ್ತಕ್ಕಂಥದ್ದನ್ನು ಈ ಕಮಿಟಿ ಬಂದ ಮೇಲೆ ಈಗಿನ 2009ರಲ್ಲಿ ಇದಾಯ್ತಲ್ಲ, 9ನೇ ತಿಂಗಳಿಂದ ಚುನಾವಣೆಯಿಂದ ಈಗ 5-6 ತಿಂಗಳಲ್ಲಿ ಗೆದ್ದಿರ್ತಕ್ಕಂಥ ಸದಸ್ಯರುಗಳು ಎಲ್ಲ ಶ್ರಮ ಅವರು ಮುಂದೆ ನಿಂತು ಈ ಕೆಲಸ ಮಾಡಿದ್ದಾರೆ. ಖಂಡಿತ ಸರ್, ಯಾರೇ ಬರಲಿ ಯಾವುದೇ ಬೋರ್ಡ್ ಬರಲಿ ಒಳ್ಳೆ ಕೆಲಸ ಮಾಡಲಿ ಅಷ್ಟೇ. ಅಲ್ಲ, ಸಹಕಾರ ಸಂಘ ಅಭಿವೃದ್ಧಿ ಆಗಬೇಕು, ಅದರಲ್ಲಿ ಇರ್ತಕ್ಕಂಥ ನೌಕರರು ಉತ್ತಮ ಕೆಲಸ ಮಾಡಬೇಕು. ಏಕೆಂದರೆ ಅವ್ರ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಇದು. ನಮ್ಮ ಜೊತೆಗೆ ಅವರು ನಿಂತು ಕೆಲಸ ಮಾಡೋದ್ರಿಂದ ಸಹಕಾರ ಸಂಘ ಅಭಿವೃದ್ಧಿ ಆಗಿದೆ. ಎಸ್, ಖಂಡಿತ ಸರ್, ಖಂಡಿತ ಸರ್. ನಂತರ ಇಲ್ಲಿ ನೀವು ಮತ್ತೆ ಎರಡು ವೀಲ್ಗಳಿದ್ದಾಗಿ ಒಂದು ಬೈಕಿಗೆ ವೀಲ್ ಎಷ್ಟು ಇಂಪಾರ್ಟೆಂಟ್, ನೀವು ಇಲ್ಲಿ ಒಂದು ಸಹಕಾರ ಸಂಘ ಬೆಳೆಸೋಕ್ಕೂ ಅಷ್ಟೇ ಇಂಪಾರ್ಟೆಂಟ್. ಯಾವ ಚಕ್ರ ಪಂಚರ್ ಮುಂದಕ್ಕೆ ಹೋಗಲ್ಲ. ನಿಮ್ಮ ಬಾಂಧವ್ಯ ಮತ್ತೆ ನಿಮ್ಮ ಏನು ಒಡನಾಟ ಅತ್ಯುತ್ತಮವಾಗಿರಬೇಕು. ಸೊ ಹಾಗಾಗಿ ನಿಮ್ಮ ಮತ್ತೆ ನಿಮ್ಮ ಸಿಇಒ ಅಥವಾ ನಿಮ್ಮ ಸಿಬ್ಬಂದಿಯ ಒಡನಾಟದ ಬಗ್ಗೆ ನಾವು ಮಾತನಾಡೋದ್ರೆ, ಆಡಳಿತ ಮಂಡಳಿ ಮತ್ತೆ ಸಿಬ್ಬಂದಿಗಳ ಬಾಂಧವ್ಯದ ಬಗ್ಗೆ ಮಾತನಾಡೋದು. ನಮ್ಮಲ್ಲಿ ನಮ್ಮ ಸಹಕಾರ ಸಂಘದಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ನಾವೇನು ಮುಂದಿನ ಯೋಜನೆಗಳು ಮಾಡಬೇಕು ಅನ್ನೋದಕ್ಕೆ ಅದಕ್ಕೆಲ್ಲರೂ ಸಹಕಾರ ಕೊಟ್ಟು ಈಗ ವ್ಯವಸ್ಥೆಗಳನ್ನೇನು ಸೊಸೈಟಿ ಅಭಿವೃದ್ಧಿಗೆ ಏನು ಶ್ರಮ ಪಡಬೇಕು ಅದಕ್ಕೆಲ್ಲ ನಮ್ಮ ಇರತಕ್ಕಂಥ ನೌಕರುಗಳು ಶ್ರಮ ಪಡ್ತಾಯಿದ್ದಾರೆ. ಅದ್ರ ಬಗ್ಗೆ ನಾವೇನು ಡಿಸ್ಟರ್ಬ್ ಇಲ್ಲ, ಮಾತಾಡೋಂಗಿಲ್ಲ. ಇನ್ನು ಜಿಲ್ಲಾ ಮಟ್ಟದಲ್ಲಿ DCC SDC ಬ್ಯಾಂಕು ಲೋನ್ಗಳು ತರೋದು, ಸಾಲಗಳು ರೈತರಿಗೆ ಒದಗಿಸೋದು, DCC ಬ್ಯಾಂಕ್ನವರು ನಮ್ಗೆ ಹೆಚ್ಚಿನ ರೀತಿ ಸಹಕಾರ ಕೊಡಬೇಕು.
ನಾವು ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ರೈತಾಪಿ ವರ್ಗಗಳಿಗೆ ರಿನ್ಯೂವಲ್ ಮಾಡಿದಾಗ ಹೆಚ್ಚುವರಿ ಮಾಡಿಕೊಡಿ ಅಂತಾರೆ. ನಮ್ಮಲ್ಲಿ ಅಮೌಂಟ್ ಇಲ್ಲ, ನಾವು ಕೊಡೋವಷ್ಟು ಆ ರೈತರಿಗೆ ಅಮೌಂಟ್ ಇಲ್ಲ. ಇದಕ್ಕೆ ಸರ್ಕಾರ ಈಗ DCC ಬ್ಯಾಂಕ್ನವರು, HDCC ಏನು ಬ್ಯಾಂಕ್ ಇದೆ ಹಾಸನ ಜಿಲ್ಲಾ ಕೇಂದ್ರದವರು, ಅವರು ನಮಗೆ 45 ಲಕ್ಷ ಸಾಲ ಕೊಟ್ಟರೆ ವರ್ಷದಲ್ಲಿ ಒಂದು 300 ಜನಕ್ಕೆ 200 ಜನಕ್ಕೆ ರಿನ್ಯೂವಲ್ಗೆ ಹೆಚ್ಚುವರಿ ಮಾಡಿಕೊಡ್ಬೋದು. ಜನ ಇಲ್ಲಿ ನಮಗೆ ಆ ಥರದ್ದು ಒತ್ತಡ ಇದೆ. ನಾವು 50,000 ತಗೊಂಡ್ವಿ, 3 ಎಕರೆ ಕೊಟ್ಟಿದ್ದೀವಿ, 30,000 ಕೊಟ್ಟಿದ್ದಾರೆ. ದುಡ್ಡು ಇಲ್ಲೇನಾಗಿದೆ ಅಂದರೆ ಅಲ್ಲಿ ಕೊಡೋದು ಕಮ್ಮಿ, ಇಲ್ಲಿ 1,000 ಜನ 1,500 ಜನ ಸಾಲಗಾರರಾಗ ಹಂಚೋದಕ್ಕೆ ಪ್ರಾಬ್ಲಮ್ಸ್ ಆಗುತ್ತೆ. ಈ ಥರದ ಪ್ರಾಬ್ಲಮ್ಸಿಂದ ಸ್ವಲ್ಪ ಜನಸಾಮಾನ್ಯರಿಗೆ ಸಾಲ ಕಮ್ಮಿ ಸಿಕ್ಕಿದೆ, ಆದರೂ ಉತ್ತಮವಾಗಿ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನವ್ರು ಸಹಕಾರ ಮಾಡಿದರೆ ರೈತಾಪಿ ವರ್ಗಗಳಿಗೆ ಅನುಕೂಲ ಆಗುತ್ತೆ. ಸರ್ ನಂತರ ಇನ್ನೊಂದು ಏನಂತಂದರೆ ಇಲ್ಲಿ ಸಿಬ್ಬಂದಿ ವರ್ಗ, ನಾವು ನ್ಯಾಷನಲ್ ಬ್ಯಾಂಕನ್ನು ನೋಡಿದ್ದೇವೆ, ಕೋಪರೇಟಿವ್ ಬ್ಯಾಂಕ್ ನೋಡ್ತೀವಿ. ನ್ಯಾಷನಲ್ ಬ್ಯಾಂಕಿಗೆ ಹೋದಾಗ ಏನಾಗ್ತದೆ ಅಂತಂದರೆ ಟೈಮಿಂಗ್ಸಲ್ಲಿ ನೀವು 3 ಗಂಟೆ ಲಾಸ್ಟ್ 10 ನಿಮಿಷ ಕೂಡ ಹೆಚ್ಚು ಕಮ್ಮಿ ಮಾಡಲ್ಲ. ಅವರು ಲಾಸ್ಟ್ ನಾನು ಇದಾಗ್ತಾ ಇದ್ದೀರಪ್ಪ, ನಾಳೆ ನಾನು ಲೋನ್ ಕಟ್ಟಿಲ್ಲ ಅಂತ ನಾನು ಇದಾಗ್ತೀನಿ ಅಂತ ಕೂಡ ಅವ್ರು ಕೇಳಲ್ಲ. ನನಗೆ ಗೊತ್ತಿಲ್ಲಪ್ಪ, ನಿನ್ನ ಇದ್ರೆ ನಾಳೆ ಬಂದು ಕಟ್ಟು ಅಂದರೆ ವಾಪಸ್ ಮಾಡ್ತಾರೆ. ಆದರೆ ಕೋಪರೇಟಿವ್ ಬ್ಯಾಂಕ್ ಹಂಗಲ್ಲ. ಇಲ್ಲೇನಾಗುತ್ತೆ ಅಂದರೆ ಅವ್ರು ಜಾಬಲ್ಲಿ ಇರ್ತಾರೋ, ಹಳೆ ಬೀಳಲ್ಲಿ ಇರ್ತಾರೋ, ಅರ್ಸಿಕೆಯಲ್ಲಿ ಇರ್ತಾರೋ, CEO ಫೋನ್ ಮಾಡ್ತಾರೆ, ಸರ್ ನಾನು ನಾಳೆ ಶೂನ್ಯ ಬಡ್ಡಿದಲ್ಲಿ ಮುಗಿತಾ ಇದೆ, ನಾನು ಇವತ್ತು ಬಂದು ಕಟ್ಟಬೇಕು, ವೆಯ್ಟ್ ಮಾಡಿ ಅಂತಂದರೆ 8 9 ಗಂಟೆವರೆಗೂ ವೆಯ್ಟ್ ಮಾಡಿ ಲೋನ್ ಕಟ್ಟಿಸ್ತಾರೆ. ಬೆಳಿಗ್ಗೆ ಗೊಬ್ಬರ ಕೊಡಬೇಕು, 5 ಗಂಟೆಗೆ ಎದ್ದು ಬಾರಪ್ಪ ಅಂದರೆ ಅದು ನಮ್ಮ ಕೋಪರೇಟಿವ್ ಬ್ಯಾಂಕ್ ಸಿಬ್ಬಂದಿ ಎದ್ದು ಬಂದು ಗೊಬ್ಬರವನ್ನು ಕೊಡ್ತಾರೆ. ಆದರೆ ಅವ್ರಿಗೆ ಕೊಡ್ತಕ್ಕಂಥ ಸಂಬಳ, ನ್ಯಾಷನಲ್ ಬ್ಯಾಂಕಲ್ಲಿ ಕೊಡ್ತಕ್ಕಂಥ ಸೌಲಭ್ಯಗಳು, ನಮ್ಮ ಕೋಪರೇಟಿವ್ ಬ್ಯಾಂಕಲ್ಲಿ ನಮ್ಮ ನೌಕರರಿಗೆ ಕೊಡ್ತಾ ಇರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮಾತಾಡಲಿಕ್ಕೆ ನಿಜವಾಗ್ಲೂ ಸಾಧ್ಯ ಇಲ್ಲ, ಓದಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಬಡ್ಡಿ ಕಡಿಮೆ. ಹಾಗಾಗಿ ಮಾತ್ರಕ್ಕೆ ನೀವು ನಿಮ್ಮ ಬಂಡವಾಳವನ್ನು ಮೀರಿ, ದುಡಿಯೋ ಬಂಡವಾಳವನ್ನು ಮೀರಿ ಅವ್ರಿಗೆ ಸಾಲ ಕೊಡ್ಲಿಕ್ಕೆ ಆಗಲ್ಲ. ಏನು ವರ್ಕಿಂಗ್ ಕ್ಯಾಪಿಟಲ್ ಇರುತ್ತೆ, 2% ಒಳಗಡೆ ಕೊಡಬೇಕಾಗುತ್ತೆ. ಆದರೂ ಕೂಡ ಒಂದು ತೃಪ್ತಿಕರವಾದಂಥ ವೇತನವನ್ನು ಅವ್ರಿಗೆ ಕೊಡಬೇಕಾಗುತ್ತೆ, ಸೌಲಭ್ಯವನ್ನು ಕೊಡಬೇಕಾಗುತ್ತೆ. ಇಲ್ಲಿ ಕೂತ್ಕೊಂಡು CEO ಮನೆ ಬಗ್ಗೆ ಯೋಚನೆ ಮಾಡಬಾರ್ದು. ಇಲ್ಲಿ ಸೇರಿ ಕೂತಿರ್ತಾರೆ CEO ಚಾರಲ್ಲಿ, ನನ್ನ ಮಗನ ಫೀಸ್ ಕಟ್ಟಿಲ್ವಲ್ಲಪ್ಪ ಅಂತ ಯೋಚನೆ ಮಾಡಬಾರ್ದು. ಆ ಮಟ್ಟಕ್ಕೆ ವೇತನವನ್ನು ಕಡಿಮೆ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸೊ ನಿಮ್ಮ ಸಿಬ್ಬಂದಿಗಳಿಗೆ ನೀವು ಕೊಡ್ತಿರ್ತಕ್ಕಂಥ ವೇತನ ಸೌಲಭ್ಯಗಳ ಬಗ್ಗೆ ನಾವು ಮಾತನಾಡೋದು. ನಮ್ಮಲ್ಲಿ ಹಿಂದೆ ಸ್ಟಾರ್ಟಿಂಗಲ್ಲೆಲ್ಲ ಭಾಳ ಕಮ್ಮಿಗೆ ಮಾಡಿದ್ದಾರೆ ನಮ್ಮ ನೌಕರ ವರ್ಗದವರು. ಇತ್ತೀಚೆಗೆ 2ನೇ ಕಮಿಟಿ ಬಂದ ಮೇಲೆ, ನಮ್ಮ ಹಿಂದಿನ ಕಮಿಟಿಗಳು ಬಂದ ಮೇಲೆ ಸಂಬಳನೂ ಕೂಡ ಸ್ವಲ್ಪ ಹೆಚ್ಚುವರಿಯಾಗಿ ಮಾಡಿದ್ದಾರೆ. ಆದರೂ ಆದಾಯಕ್ಕೆ ತಕ್ಕಂತೆ ಸೊಸೈಟಿ ಏನು ಇದಿದೆ ಆದಾಯ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಈಗಿನ ಸರ್ಕಾರಿ ಸಂಬಳಕ್ಕೆ ಹೋಲಿಸಿದ್ರೆ ನಾವು ಕೊಡ್ತಕ್ಕಂಥ ಸಂಬಳ ಎಲ್ಲ ಕಮ್ಮಿ. ಸರ್ಕಾರದ ಬೇರೆ ಈಗ ಸರ್ಕಾರಿ ಇಲಾಖೆಗಳು ಕೊಡ್ತಕ್ಕಂಥ ಲೆಕ್ಕಾಚಾರಕ್ಕೆ ನಾವು ಕೊಡ್ತಕ್ಕಂಥ ಸಂಬಳ ಕಮ್ಮಿ. ಆದರೂ ಕೂಡ ನಮ್ಮದೇ ಆದ ಇದರಲ್ಲಿ ಈ ಗ್ರಾಮೀಣ ಪ್ರದೇಶಕ್ಕೆ ಹೊಂದಿಕೊಂಡು ಹೋಗೋ ರೀತಿಯಲ್ಲಿ ಈ ಉತ್ತಮವಾಗಿ ಇಲ್ಲಿ ಕೊಡ್ತಾಯಿದ್ದೀವಿ. ಇನ್ನೂ ಹೆಚ್ಚುವರಿ ಆಗಬೇಕಾಗಿರುತ್ತೆ ಸ್ವಲ್ಪ ಮುಂದಿನ ದಿನಗಳಲ್ಲಿ. ಸಮಸ್ಯೆ ಏನಂದ್ರೆ ಎಲ್ಲಾ ಕೋಪರೇಟಿವ್ ಬ್ಯಾಂಕ್ ಒಂದೇ ಸ್ಯಾಲರಿ ಇದೆ, ಸಮಸ್ಯೆ ಇಲ್ಲ. ಒಂದೇ ಸ್ಯಾಲರಿ ಇದೆ, 5,000ದಿಂದ ಸ್ಟಾರ್ಟ್ ಆಗುತ್ತೆ ಸರ್. ನನಗೆ 5,000ದಿಂದ ನಾನು ಎಷ್ಟೋ ಜನ CEOಗಳು ಇಂಟರ್ವ್ಯೂ ಮಾಡಿದ್ರೆ 5,000 ಸಂಬಳ ತಗೋತಾ ಇದ್ದಾರೆ. ಈ ಇದರಲ್ಲಿ 5,000 ಸಂಬಳಕ್ಕೆ ಯಾರು ಬದುಕಕ್ಕಾಗಲ್ಲ. ಒಂದು ಸಮಾನ ವೇತನವನ್ನು ಜಾರಿಗೆ ತಂದ್ರೆ ಸೊ ಇದು ನಿಜವಾಗ್ಲೂ ಒಂದು ಉತ್ತಮ. ಬಟ್ ಅದನ್ನು ಸರ್ಕಾರ ಮಾಡ್ಬೇಕು, ನೀವು ಮಾಡ್ಲಿಕ್ಕಾಗಲ್ಲ, ಏನು ಮಾಡುವಂತಿಲ್ಲ. ಯಾಕೆಂದ್ರೆ ನೋಡಿ, ಈಗ ಗೋಣಿಕೊಪ್ಪಕ್ಕೆ ಹೋದ್ರೆ ಅವರಿಗೆ 7th ಪೇ ಕಮಿಷನ್ ಏನು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ, ಈಗ ಆಲ್ರೆಡಿ ಕೊಟ್ಟಾಗಿದೆ. ಅವರು 7th ಪೇ ಕಮಿಷನ್ ರನ್ನಿಂಗ್ ಇದೆ ಅವ್ರಿಗೆ, ಇದ್ರವ್ರಿಗೆ ಡಿಪಾಸಿಟ್ ಹಂಗೆ ಸರ್, ಡಿಪಾಸಿಟ್ ಇದೆ. ಹೌದು, DCC ಬ್ಯಾಂಕಲ್ಲಿ ಅವರು ಸಾಲನ ತಗೊಳ್ಳಲ್ಲ. DCC ಬ್ಯಾಂಕ್ ಸಾಲ ಕೊಡಾಗಿದೆ. ಗೋಣಿಕೊಪ್ಪ ಇರ್ಬೋದು, ಆ ಕಡೆ ಮಡಿಕೇರಿ ಸೈಡು, ಮಂಗಳೂರು ಸೈಡ್ ಏನು ಟ್ಯಾಕ್ಸ್ಗಳಿದಾವೆ ಅವರೆಲ್ಲರೂ ಸ್ವಂತ ಬಂಡವಾಳದಲ್ಲಿ ಅವರು ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. DCC ಬ್ಯಾಂಕ್ವರೆಗೂ ಅವ್ರಿಗೂ ಅವಲಂಬಿತನೇ ಆಗಿಲ್ಲ. DCC ಬ್ಯಾಂಕ್ ಮೆಂಬರ್ಶಿಪ್ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಮೆಂಬರ್ ಆಗಿರೋ ಹೊರತು, ಬಟ್ ಅಲ್ಲಿ ಬೋರ್ಡ್ ಇರ್ಬೋದು, ಮತ್ತು ಆಡಳಿತ ಮಂಡಳಿ ಇರ್ಬೋದು, ಮತ್ತು ಅಲ್ಲಿ ಲೋಕಲ್ ಏನು ಸ್ಥಳೀಯ ಜನ ಇದಾರಲ್ಲ ಅವರೆಲ್ಲರೂ ಪೂರ್ತ ಏನು ಮಾಡಿದ್ದಾರೆ ಅಂದರೆ ಆ ಕೋಆಪರೇಟಿವ್ ಸೊಸೈಟಿನ ಅವಲಂಬಿಸಿದ್ದಾರೆ. ಹೌದು, ಅವರು ಒಂದು ಗುಡ್ಪಿನಿಂದ ಹಿಡ್ಕೊಂಡು ಗೃಹೋಪಯೋಗಿ ವಸ್ತುಗಳಿರ್ಬೋದು, ಅವ್ರು ಹೊರಗಡೆ ಇರೋದು ಎಲ್ಲ ವಸ್ತುಗಳನ್ನು ಅವ್ರು ಕೋಆಪರೇಟಿವ್ ಸೊಸೈಟಿಲೇ ಮಾಡ್ತಾರೆ. ಮತ್ತು ಅವ್ರು ಡಿಪಾಸಿಟ್ ₹1 ಮಾಡೋದಿದ್ರು ಕೋಆಪರೇಟಿವ್ ಮಾಡ್ತಾರೆ. ಮತ್ತು ಅಲ್ಲೆಲ್ಲ ಏನಾಗಿದೆ ಅಂದರೆ ಸರ್, ಅವರೆಲ್ಲ ಫಾರಿನ್ ಕಂಟ್ರಿಲಿ ಇರೋದು ಏನು ಇನ್ವೆಸ್ಟ್ಮೆಂಟ್ ಇದೆ, ದುಬೈಸ್ ಇರ್ಬೋದು, ಅರಬ್ ಕಂಟ್ರೀಸಲ್ಲಿ ಅಲ್ಲೆಲ್ಲ ಫುಲ್ ಅವ್ರ ಡಿಪಾಸಿಟ್ಗಳು. ಮತ್ತೊಂದು ಯಾಕಂದರೆ ಕೋಆಪರೇಟಿವ್ ಇಲಾಖೆ ನಮ್ಮ ಕೋಆಪರೇಟಿವ್ ಸೆಕ್ಟರಲ್ಲಿ ಟ್ಯಾಕ್ಸ್ ಇರಲ್ಲ. ನ್ಯಾಷನಲೈಸ್ ಬ್ಯಾಂಕಿಂಗ್ ಅವರು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅನ್ನೋ ಪರ್ಪಸ್ಗೋಸ್ಕರ ಎಲ್ಲ ಇನ್ವೆಸ್ಟ್ಮೆಂಟ್ ಇದೆ. ಹಾಗಾಗಿ ಅಲ್ಲಿ ಆ ಕಡೆ ನಮ್ಮಲ್ಲಿ ಏನಾಗಿದೆ, ನಾವು ನಮ್ಮದು ಮಲೆನಾಡು ಅಲ್ಲ, ಅರೆ ಮಲೆನಾಡು, ಬಯಲುಸೀಮೆ, ಇಲ್ಲಿ ನೀರಾವರಿ ಇಲ್ಲ. ಬಟ್ ಈ ಭಾಗದಲ್ಲಿ ಇಷ್ಟಿದೆ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಯಾಕೆಂದರೆ 3,25 ಕೋಟಿ ಡಿಪಾಸಿಟ್ ಆಗ್ತಿದೆ ಅಂತಂದಾಗ ನಾವೇ ಮಾಡ್ತಾ ಇದು ನಮ್ಮದು ಬಯಲುಸೀಮೆ, ಇದು ನೀರಾವರಿ ಇಲ್ಲ. ಬಟ್ ಅವ್ರು ಜನ ಕೂಲಿ ಮಾಡ್ಕೊಂಡು ನಮ್ಮ ಕೋಪರೇಟಿವ್ ಇದು ಮಾಡ್ಕೊಂಡು ಮಾಡಿದ್ರೆ ನಾವು ಒಂದು ರೀತಿ ಅವರಿಗೆ ಈಕ್ವಲ್ ಆಗಿದ್ದೀವಿ ಅಂತ ಒಂದು ಸಮಾಧಾನ ಪಡ್ಕೊಬೋದು ಅಷ್ಟೇ. ಕಂಪೇರ್ ಮಾಡ್ಕೊಂಡ್ರೆ ಆಕ್ಚುಲಿ ಎಷ್ಟೋ ಸೊಸೈಟಿಗಳು ನಿವೃತ್ತಿನೂ ಇಲ್ಲ ಅನ್ನೂ ಕೂಡ. ನಾನು ಮಡಿಕೇರಿಗೆ ಹೋದಾಗ ಎಷ್ಟೋ ಸೊಸೈಟಿಗಳು ಇಷ್ಟು ಅಭಿವೃದ್ಧಿ ಆಗಿತ್ತು, ಇದಕ್ಕಿಂತ ಕಡಿಮೆ ಇರತಕ್ಕಂಥವು ಕೂಡ ಇದ್ದಾವೆ. ಹಾಗೆ ಬಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಡಿಪೆಂಡ್ ಅಪ್ ಅವರ ಒಂದು ಕ್ರಿಯೇಟಿವ್ನೆಸ್ ನಲ್ಲಿ ಕೂಡ ಇದಾಗ್ತದೆ. ನೀವೇನು ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತೀರಾ ಅದ್ರ ಮೇಲೆ ಸಂಬಳ ತಗೊಳ್ತಕ್ಕಂಥದ್ದು ಇರುತ್ತೆ. 15 ವರ್ಷದಲ್ಲಿ ಸೊಸೈಟಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ನಮ್ಮದು ಒಳ್ಳೆ ಬಿಲ್ಡಿಂಗ್ ಆಗಿದೆ. ಬೇರೆ ಕಡೆ ಹೋಲಿಸಿದ್ರೆ ಉತ್ತಮವಾದ ಬಿಲ್ಡಿಂಗ್ ಆಗಿದೆ. 100ಕ್ಕೆ 90% ಉತ್ತಮವಾದ ಬಿಲ್ಡಿಂಗ್ ಆಗಿದೆ.
ಜನಕ್ಕೂ ಕೂಡ ಸರಿಯಾದ ರೀತಿಯ ಸವಲತ್ತುಗಳು ಸಿಗ್ತಾ ಇದೆ. ಆದರೆ ಏನಾಯ್ತು ಅಂದರೆ ಗ್ರಾಮೀಣ ಪ್ರದೇಶಗಳಾಗಿರಿಂದ ಬಯಲು ಸೀಮೆ ಆಗಿರಿಂದ ಉತ್ತಮವಾಗಿ ಹಣಕಾಸು ಜನರಲ್ಲಿ ಡೆಪಾಸಿಟ್ ಮಾಡೋದಕ್ಕೆ ಅವಕಾಶಗಳು ಕಮ್ಮಿ, ನಮ್ಮ ಈ ಪ್ರದೇಶದಲ್ಲಿ ಏನು ನಾವು ಕಮ್ಮಿ. ಅಷ್ಟೊಂದು ನಾವು ನಿರೀಕ್ಷೆ ಆರ್ಥಿಕವಾಗಿ ಮಾಡಿಲ್ಲ. ಅಭಿವೃದ್ಧಿ ಕಮ್ಮಿ. ರೈತರು ಹೈನುಗಾರಿಕೆ ನಂಬಿಕೆ ಅಂದರೆ ಸ್ವಲ್ಪ ಕೃಷಿ ನಂಬಿಕೆ ಅಂದರೆ ಅದರಿಂದ ಮತ್ತೆ ನಮ್ಮ ಭಾಗದಲ್ಲಿ ಏನಾಗಿದೆ ಗೊತ್ತಾ, ಜನಗಳಿಗೆ ಕೋಆಪರೇಟಿವ್ ಸೊಸೈಟಿ ಬಗ್ಗೆ ನಂಬಿಕೆ ಕಮ್ಮಿ ಇದೆ ಸರ್. ಇಲ್ಲಿ ನಮ್ಮಲ್ಲಿ ಸಾಲ ತಗೊಂತಾರೆ, ನ್ಯಾಷನಲ್ ಬ್ಯಾಂಕ್ ಡಿಪಾಸಿಟ್ ಮಾಡ್ತಾರೆ. Yes, ಇಲ್ಲಿ ಸಾಲ ತಗೊಂಡು 0% ಲೋನ್ ಅಂತ ಇಲ್ಲಿ ಬರ್ತಾರೆ, ಇಲ್ಲಿ ಸಾಲ ತಗೊಂಡಾರೆ ಅಂತಾರೆ ನ್ಯಾಷನಲ್ ಬ್ಯಾಂಕ್ ಡಿಪಾಸಿಟ್ ಮಾಡ್ತಾರೆ. ಸಾಲ ತೊಗೊಳಕ್ಕಷ್ಟೇ ನಮ್ಮ ಕೋಆಪರೇಟಿವ್ ಸೆಕ್ಟರ್ನ ಯೂಸ್ ಮಾಡ್ತಾರೆ, ಅವ್ರು ಸೊಸೈಟಿಗಳು ಯೂಸ್ ಮಾಡ್ತಾರೆ ಅವ್ರು. ಮತ್ತು ಡಿಪಾಸಿಟ್ ಅವ್ರಿಗೆ ಏನೇ ಬಂದರೂ ಅದು ತೊಗೊಂಡು ಬ್ಯಾಂಕಿಗೆ ತೊಗೊಂಡೋಗಿ ಇಟ್ಟು ಬರ್ತಾರೆ. ನಮ್ಮ ಗುಡ್ ಮೇಲೆ ಇನ್ನೂ ಯಾಕೆಂದರೆ ಜನಗಳೆಲ್ಲ ನಂಬಿಕೆ ಇದೆಯಲ್ಲ, ನಮ್ಮ ನಡವಳಿಕೆಯನ್ನು ಮಧ್ಯದಲ್ಲೂ ಕೆಲವೊಂದು ಸೊಸೈಟಿಗಳು ಆಗಿ ಅದೇ ನಡವಳಿಕೆ ಸರ್, ಇದು ಇವತ್ತಿಂದಲ್ಲ, ಮೊದಲೆಲ್ಲ ಎಲ್ಲ ಅವ್ರ ಮನಸ್ಸಲ್ಲಿ ಈಗ ಏನಾಗಿದೆ ಅಂದ್ರೆ ಮೈಂಡ್ ಸೆಟ್ ಇದಾಗಿಲ್ಲ. ಪಕ್ಕದ ಸೊಸೈಟಿ ಸಂಖ್ಯೆಯಲ್ಲಿ ಹೇಳಿದ್ರಲ್ಲ, ಈಗ ಅಭಿವೃದ್ಧಿ ಆಗಿದೆ ಅದು. ಹೌದು. ಮತ್ತೊಂದು ಸತಿ ಸೂಪರ್ ಸೀಡ್ ಆಗಿತ್ತು ಸುತ್ತ. ಹೌದು ಕರೆಕ್ಟ್ ಇದೆ. ಅದಕ್ಕೆ ಹಂಗಾಗಿ ಆ ಪಕ್ಕದಲ್ಲಿ ಆಗಿರೋ, ಈಗ ನಾನು ಪಕ್ಕದ ಕೂತಿದ್ರೆ ಕಳ್ಳ ಅಂತಂದ್ರೆ ಇವನ ಹೆಂಗಪ್ಪ ಅನ್ನೋ ಲೆಕ್ಕಾಚಾರ ಆಗ್ಬಿಟ್ಟಿದೆ ಸರ್. ಹಂಗಾಗಿ ಜನಗಳ ಅಭಾವನೆ ಇದೆ. ಬಟ್ ಈಗ ಏನಾಗಿದೆ ಅಂತಂದ್ರೆ ಈಗ ಒಳ್ಳೆ ಅಭಿವೃದ್ಧಿ ಇದೆ. ನಮ್ಮ ಸೆಕ್ರೆಟರಿಗಳಾಗಲಿ, ಹಿಂದೆ ಬಂದ ಆಡಳಿತ ಮಂಡಳಿ ಆಗಲಿ ಎಲ್ಲವೂ ಸಹ ಅಭಿವೃದ್ಧಿನ ಮಾಡಿದ್ವಿ. ಅದ್ರ ಜೊತೆಗೆ ರೈತರುಗಳು ಸಹ ವಂತಿಕೆಯನ್ನು ಅವರ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಲಿ, ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಸಾಲ ಮನ್ನಾ ಆದಾಗ ಅವರು ಉಪಯೋಗ ಆಗಿದೆ. ಉಪಯೋಗ ಮಾಡ್ಕೊಂಡು ಒಂದೊಂದು 1,000 ರೂಪಾಯಿ ಆಗಲಿ, 1,000 ರೂಪಾಯಿ ಆಗಲಿ ಸರ್ ಕೊಟ್ಬಿಟ್ಟು ಪ್ರತಿಯೊಬ್ಬ ರೈತರ ಹಣದಲ್ಲಿ ಕಟ್ಟಿರೋದು ಬಿಟ್ಟರೆ ಇದು ಬೇರೆ ಇದ್ರಲ್ಲಿ ಕೊಟ್ಟಿಲ್ಲ ಸರ್. ಸಾಲ ಮನ್ನಾ ಟ್ಯಾಕ್ಸ್ ಬ್ಯಾಂಕು, ಆಮೇಲೆ ಬ್ಯಾಂಕ್ 1 ಲಕ್ಷ ಕೊಟ್ಟಿರೋದು ಬಿಟ್ರೆ, ಆಮೇಲೆ ನಮ್ಮ ಶಾಸಕರಿಗೆ ಅನುದಾನ 3 ಲಕ್ಷ ಕೊಟ್ಟಿರೋದು ಸರ್. ಅಷ್ಟು ಬಿಟ್ರೆ ಇನ್ನೆಲ್ಲ ರೈತರು ಸಹ ಒತ್ತಿಗೆ ಮಾಡಿದೆ ಕಟ್ಟಿರೋದು. ಪ್ರತಿಯೊಬ್ಬರದ್ದು ಸರ್ ದುಡ್ಡಿದೆ ಅದರಲ್ಲಿ. ಯಾಕೆಂದ್ರೆ ಪ್ರತಿಯೊಬ್ಬ ಬೆವರಾನಿ, ರೈತನ ಬೆವರಾನಿ ಈ ಕಟ್ಟಡದ ಮೇಲೆ ಇದೆ. ಎಲ್ಲ ಈ ಅಭಿವೃದ್ಧಿಗೆ ಪ್ರತಿಯೊಬ್ಬ ರೈತರ ಕಾರಣ, ಪ್ರತಿಯೊಬ್ಬ ಆಡಳಿತ ಮಂಡಳಿನೂ ಕಾರಣ, ನಮ್ಮ ಸೆಕ್ರೆಟರಿಗಳು ಸಹ ಕಾರಣ. ಈಗ ಹೇಳಿದ್ರೆ ಸರ್, ಸಮಾನ ವೇತನ ಒಂದು ಸೃಷ್ಟಿ ಮಾಡಿ ಅಂತ ಹೇಳಿದಲ್ವಾ. ಆ ಸಮಾನ ವೇತನ ಸೃಷ್ಟಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಸೆಕ್ರೆಟರಿ ಅವರಿಗೆ ಆಯ್ಕೆ ಆದಾಗ ನಾವು ಆ ಟೈಮಲ್ಲಿ ಬೇರೆಯವರೆಲ್ಲ ಬಂದಂಗೆ ಮಾಡಿದ್ರು. ಅವರು ಎಲ್ಲರೂ ಸ್ವಲ್ಪ ಜಮೀನ್ದಾರ ಆಗಿದ್ರು, ಒಂದು ಮುಂದುವರೆದ ಜನಾಂಗಗಳಲ್ಲಿ ಇದ್ರು. ಹಂಗಾಗಿ ಅವರಿಗೆ ಕೊಡ್ತಿದ್ದಂತ ಸಂಬಳ 2,000 ರೂಪಾಯಿ. ನೋಡಿ ಎಂತ ಮಾಡಿದ್ದಾರೆ 2,000 ರೂಪಾಯಿ. ಇವರು ರವೀಶ್ ಅವರು ಮಾಡಿದ್ದಾರೆ. ನಾನು ರವೀಶ್ ಅವರು 1,250 ರೂಪಾಯಿ ಮಾಡಿದೆ. 1,250 ರೂಪಾಯಿ ಮಾಡಿದ್ದಾರೆ. ಯಾಕೆಂತಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವೇ ಈಗ ಒತ್ತಡ ಕೊಟ್ಟು ಮಾಡಿಸಿ ಎಲ್ಲ ಮಾಡಿದ್ವಿ ಸರ್. ಅವಾಗ ನಾವು ಅವರು ಸ್ನೇಹಿತರೆ. ಬಟ್ ಆದ್ರೂ ಅವರ 1,500 ರೂಪಾಯಿ ಬೆಂಗಳೂರಾಗ 5,000 10,000 ದುಡ್ತಾ ಅಂತ ಇದ್ದರು. ನಾವೇನೋ ಒಂದು ಅಭಿವೃದ್ಧಿ ಮಾಡಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸರ್ವಿಸ್ ಮಾಡಬೇಕು ಅನ್ನೋ ಅವನು ಒಂದು ಒತ್ತಾಸೆಯಲ್ಲಿ ಬಂದರು. ಆ ಬಂದಾದ ನಂತರ ಏನಾಯ್ತು, ಇಲ್ಲಿ ಆಡಳಿತ ಮಂಡಳಿನೂ ಕೋಆಪರೇಟ್ ಆಯಿತು. ಅವನು ಬಂದಮೇಲೆ ಸ್ವಲ್ಪ ರೈತರ ಪರವಾಗಿ, ಬಡವರ ಪರವಾಗಿ ನಿಂತರು. ಹಂಗಾಗಿ ಅವರಿಗೆ ಇವತ್ತು ಒಳ್ಳೇದಾಗಿದೆ ಅಂತ ನಾವು ಹೇಳ್ಕೋಬಹುದು ಅಂತ ಖಂಡಿತವಾಗ್ಲೂ ಸತ್ಯ ಇಲ್ಲ ಅಂತಲ್ಲ. ಯಾಕಂದ್ರೆ ನೀವು ಯಾವುದೇ ಒಂದು ಸಿಬ್ಬಂದಿಯನ್ನು ನೇಮಿಸಬೇಕಾದ್ರೆ ಸರ್ಕಾರದ ಅನುಮತಿ ಬೇಕು, ಇಲಾಖೆ ಅನುಮತಿ ಬೇಕು. ಅಲ್ಲ ಸರ್, ನಮ್ಮ ಬಸವರಾಜ್ ಅವರೇ ಸರ್ ಇಲ್ಲಿ ನಮ್ಮ ಸಹಾಯಕರು, ಅವರು ಸಹ 1,000 ರೂಪಾಯಿಗೆ 800 ರೂಪಾಯಿಗೆಲ್ಲ ಮಾಡಿದ್ರು. ಇವರು 1,200 ರೂಪಾಯಿ ಮಾಡಿದ್ರು. ನನಗೆ 2,000 ಅಂದ್ಕೊಂಡಿದ್ದೆ, ಸಾರಿ. ನಾನು 1,250 ರೂಪಾಯಿ ಮಾಡಿದ್ರೆ ಭಾಳ ಅಪ್ರಿಷಿಯೇಟ್ ಕೊಡ್ಬೇಕು. ಯಾಕೆಂದ್ರೆ ಅವತ್ತು ಬೆಂಗಳೂರಲ್ಲಿ ಅವನಿಗೆ 5-10 ಸಾವಿರ ರೂಪಾಯಿ ಸಂಬಳ ಇತ್ತು ಸರ್. ಅವರು ಅವತ್ತು ರಿಸೈನ್ ಮಾಡಿ ಬಂದಲ್ಲಿ ಇಲ್ಲಿ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬಂದು ಇವತ್ತು ಈ ಮಟ್ಟಕ್ಕೆ ಸೊಸೈಟಿ ಬೆಳೆಯೋಕ್ಕೆ ನಮ್ಮ ರವೀಶ್ ಅವರು ಒಂದು ಉತ್ತಮ ಕಾರಣ ಅಂತ ಹೇಳ್ಬೋದು. ಉತ್ತಮ ಸಾಧನೆನೂ ನಮ್ಮ ಸೆಕ್ರೆಟರಿ ಅವರು. ನಾವು ಆಡಳಿತ ಮಂಡಳಿ ಸರ್ ಈ ವರ್ಷ ಬರ್ತೀವಿ, 5 ವರ್ಷ ಇರ್ತೀವಿ, ಮತ್ತೆ ಹೋಗ್ತೀವಿ, ಮತ್ತೆ ಪುನರ್ ಆಯ್ಕೆ ಆಗ್ತೀವೋ ಇಲ್ವೋ ನಮಗೆ ಇಂಟ್ರೆಸ್ಟ್ ಇರುತ್ತೆ ಇರೋಲ್ಲ, ಗೊತ್ತಿರಲ್ಲ. ಬಟ್ ಸೆಕ್ರೆಟರಿ ಆದವರು ಪ್ರತಿಯೊಬ್ಬರ ಆಡಳಿತ ಸರ್. ನಮಗೆ 7 ಜನ ಇಲ್ಲಿ ನಾವು ಸರ್ಕಾರ ರಚನೆ ಮಾಡಿದ್ವಿ. ಆದ್ರೂ ನಾವು ಯಾರು 7 ಜನ ಅಂತ ಸರ್, ಏನು 12 ಜನ ಇದ್ದೀವಿ. 12 ಜನನು ಒಂದೇ ಅಂತ ಗ್ರೂಪಲ್ಲಿ ಇದ್ದೀವಿ ಸರ್. ಯಾವುದೇ ಥರದ ಯಾರು ಸಹ ವಿರೋಧ ಮಾಡಲ್ಲ. ಒಟ್ಟಿಗೆ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಭಾವನೆ ಬಿಟ್ಟರೆ ಬೇರೆ ಉದ್ದೇಶಕ್ಕೆ ಆಯ್ಕೆ ಆಗಿರೋಂಥ ಜನ ಪ್ರತಿಯೊಬ್ಬರು ಒಬ್ರಿಗೊಬ್ರು ಕೋಆಪರೇಟಿವ್, ಈಗ ಹೆಂಗ್ ಕೋಆಪರೇಟಿವ್ ಅಂತ ಹೇಳ್ತೀವಿ ಸರ್, ಅದೇ ಕೋಆಪರೇಟಿವ್ ಅಲ್ಲಿ ಕೊಟ್ಕೊಂಡು ಇವತ್ತೆಲ್ಲ ಸಿಬ್ಬಂದಿನೂ ಮಾಡ್ತಿದ್ದಾರೆ ಸರ್. ಈಗ ನಮ್ಮ 2-3 ಜನ ಸಿಬ್ಬಂದಿ, ಈಗ ನಾವೊಂದು ಸೊಸೈಟಿ ಮಾಡಿದ್ಮೇಲೆ 4 ಜನಕ್ಕೆ ಉದ್ಯೋಗ ಸಿಕ್ತು ಸರ್. ಒಂದು ಎಣ್ಣೆಗಣ ಮಾಡಿದ್ದೀವಿ. ಆ ಎಣ್ಣೆಗಳಿಗೂ ಸಹ ನಮ್ಮ ಸೆಕ್ರೆಟರಿ ಅವರು ಮಾರ್ಕೆಟಿಂಗ್ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡ್ತಿದ್ದಾರೆ. ಅವಕಾಶ ಇನ್ನೂ ಜಾಸ್ತಿ ಮಾಡ್ತಲಿಲ್ಲ, ಇರಲಿ. ಆ ಸಮಯ ಬಂದಾಗ ಅದು ಹಾಗೆ ಆಗುತ್ತೆ. ಇದು ಪರಿಶ್ರಮ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿವಸ ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಆನಂತರ ಏನಾಗುತ್ತೆ, ಸೆಕ್ರೆಟರಿನೇ ಮೇನ್ ಉದ್ದೇಶ ಇರುತ್ತೆ ಸರ್ ಕೋಆಪರೇಟಿವ್ಗೆ. ಸೆಕ್ರೆಟರಿ ಅವ್ರು ಏನು ಅವರು ನಿರ್ಧಾರಗಳು ಅಂತಾರೆ, ಯಾವ ರೀತಿ ಇದು ಮಾಡ್ಕೊಂತಾರೆ, ಅವ್ರು ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷಗಳಿಗೆ ಗೌರವ ಕೊಟ್ಕೊಂಡು, ಡೈರೆಕ್ಟರ್ಗಳಿಗೆ ಗೌರವ ಕೊಟ್ಕೊಂಡು, ಅವ್ರು ಏನು ಒಂದು ಸ್ಟ್ರಗಲ್ನ ತಗೊಂಡು ಒಂದು ನಿರ್ಧಾರಗಳನ್ನ ಮಾಡ್ತಾರೋ ಅದೇ ಮುಖ್ಯ ಆಗಿರುತ್ತೆ ಸರ್. ಅದಕ್ಕೆ ನಮ್ಮ ಆಡಳಿತ ಮಂಡಳಿಯಲ್ಲೂ ಸಹಕಾರ ಕೊಡುತ್ತೆ. ಸೆಕ್ರೆಟರಿ ಅವರು ನಮ್ಮ ಆಡಳಿತ ಮಂಡಳಿಗೆ ಗೌರವ ಕೊಟ್ಕೊಂಡು ಅದನ್ನು ಅವ್ರನ್ನೂ ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಸರ್. ಅದ್ರಾಗ 2 ಮಾತಿಲ್ಲ. ಸಮಾನ ವೇತನ ಮಾಡ್ಬೇಕು ಸರ್, ನಮಗೂ ಇದೆ. ಈಗ ಎಷ್ಟಿದೆ ಈ 35,000 ನಮ್ಮ ಹಿಂದಿನ ಸಮಾನ ವೇತನ ನೀವು ಮಾಡ್ಲಿಕ್ಕಾಗಲ್ಲ. ಅಲ್ಲಲ್ಲ ಸರ್, ಅಲ್ಲಲ್ಲ ಸರ್ಕಾರ ಏನಾಗುತ್ತೆ ಹೇಳಿದ್ದೆ ಸರ್. ಈಗ ನಾವು ಅವ್ರಿಗೆ ನಾವು ಇದುವರೆಗೆ ವಿರೋಧ ಮಾಡಿಸಿ ಕೊಡ್ಸಿದ್ದೀವಿ ಸರ್. ಒಂದು ವಸತಿ ಕಮಿಟಿಲಿ
ಕೊಡ್ಲೇಬೇಕು. ಯಾಕೆಂತಂದ್ರೆ ಅವರ ಜೀವನಾಂಶ ಕಷ್ಟ ಆಗುತ್ತೆ. ಅವ್ರ ಜೀವನ ನೀವು ಹೇಳಿದ್ರಿ ಸರ್, ಈಗ ಫೀಸ್ ಕಟ್ಟಾಕತ್ತೆ. ಇವತ್ತು ಒಂದು ಮಕ್ಕಳು ಓದಿಸೋದು ಕಷ್ಟ ಇರ್ತದೆ. ಮಗು ಇವತ್ತು ಅವ್ರ ಫ್ಯಾಮಿಲಿ ನೋಡ್ಕೊಂಡು, ತಂದೆ ತಾಯಿ ನೋಡ್ಕೊಂಡು, ಇಲ್ಲೇ ವಾತಾವರಣ ನೋಡ್ಕೊಂಡು, ಮನೆ ಸಂಸಾರದವ್ರಿಗೆ ಎಲ್ಲರೂ ಕಷ್ಟಗಳು ಗೊತ್ತಿರುತ್ತೆ ಸರ್. ಅವನು 5-10 ಸಾವಿರ ಕೊಟ್ಟರೆ ಜೀವನ ಮಾಡಕ್ ಆಗಲ್ಲ. ಅವ್ರಿಗೆ ಅವಾಗ ಕಳ್ಳ ಆಗ್ಬೇಕಾದವ್ರು. ಆದ್ರೆ ಆ ಕಳ್ತನದ ವಿಚಾರದ ಹೊರತುಪಡಿಸಿ ಅವರು ಸಂಸಾರಕ್ಕೆ ಏನ್ ಬೇಕು ಅನ್ನೋದನ್ನ ಒಂದು ಅವರ ಎಲ್ಲ ಆಲ್ಮೋಸ್ಟ್ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಎಷ್ಟು ವೇತನ ಕೊಡ್ಬೋದು ನಮ್ಮ ಆದಾಯ ನೋಡ್ಕೊಂಡು ಅವರು ಅದೇ ತರ ವರ್ಕ್ ಮಾಡ್ತಾರೆ. ಡಿಪಾಸಿಟ್ ಮಾಡ್ಲಿಕ್ಕೂ ಸಹ ಒಂದು ತಗೊಂಬಂದು ಡಿಪಾಸಿಟ್ ಮಾಡಿಸೋ ಅಂತ ಕಾರ್ಯನೂ ಮಾಡಿದ್ದಾರೆ ಅವರು. ಆದ್ರಿಂದ ಇವರು ಯಾವುದೇ ಸಹಕಾರ ಇಲ್ಲದ್ರೆ ಯಾರು ಮಾಡೋಕ್ಕಲ್ಲ ಸರ್. ಆಮೇಲೆ ಎಲ್ಲ ಡೈರೆಕ್ಟರ್ಗಳು ಇದ್ದಂಥವ್ರು ಮಾಡಿದ್ದಾರೆ. ಈಗಿನ ಡೈರೆಕ್ಟರ್ಗಳು ಸಹ ಎಲ್ಲರೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ನಮ್ಮ ಆಶೆಯನ್ನೇ ಬಿಟ್ಟರೆ ಬೇರೆ ಉದ್ದೇಶ ಇರಲ್ಲ ಸರ್. ಇಲ್ಲಿ ಎಲ್ಲ ಥರದ ಡೈರೆಕ್ಟರ್ಗಳು, ಅಧ್ಯಕ್ಷರುಗಳು ಸಮಾನತೆಯಿಂದ ಹೋಗ್ತೀವಿ ಸರ್. ಅವರಿಗೆ ಸಹ ಎರಡು ಮಾಡಿ ಖಂಡಿತ ನೀವು ಹೇಳ್ಬೇಕೆ ನೋಡಿ ಗೊತ್ತಾಗ್ತದೆ. ಸೊಸೈಟಿಲಿ ರಾಜಕಾರಣ ಮಾಡ್ತಿದ್ದಾರೋ ಅಭಿವೃದ್ಧಿ ಮಾಡ್ತಿದ್ದಾರೋ ಗೊತ್ತಾಗುತ್ತೆ ಸರ್. ಆಮೇಲೆ ನಾವು ಈ ಗೆದ್ದು ಬಂದಿರೋರು ನಿಷ್ಠಾವಂತರಾಗಿ ಈ ಸೊಸೈಟಿ ಸುತ್ತಮುತ್ತ ಹಳ್ಳಿ ಒಂದು 7-8 ಹಳ್ಳಿ ಇದ್ದಾವೆ, ಎಲ್ಲ ಜನಾಂಗವಿದ್ದಾರೆ. ನಾವು ಈ ಸೊಸೈಟಿ ಅಭಿವೃದ್ಧಿ ಮಾಡಬೇಕು ಅಂತಲೇ ಬಂದಿರೋದು. ಅಭಿವೃದ್ಧಿ ಮಾಡಬೇಕು, ಸೊಸೈಟಿ ಏನು ಮಾಡಬೇಕು ಅನ್ನೋದು. ನಾವೊಂದು ಸಿಮೆಂಟ್ ಅಂಗಡಿ, ಪೈಪ್ ಅಂಗಡಿ, ನೀರಿನ ಘಟಕ ಈಗಾಗಲೇ ನಾವೆಲ್ಲ ಡೈರೆಕ್ಟ್ರು, ಉಪಾಧ್ಯಕ್ಷರು, ಅಧ್ಯಕ್ಷರು ಸೇರಿ ಮಾಡಿದ್ದೀವಿ, ಸೆಕ್ರೆಟರಿಗಳೆಲ್ಲ ಸೇರಿ. ಅಂಥ ಒಂದು ಅಭಿವೃದ್ಧಿ ಮಾಡಬೇಕು. 1000 ಮನೆ ಗ್ರಾಮ, ಇಡೀ ಸುತ್ತಮುತ್ತಲಲ್ಲಿ ಒಂದು 7-8 ಹಳ್ಳಿದ್ದಾವೆ. ಒಂದೊಂದು ಊರಲ್ಲಿ 1,000 ಜನ ಇದ್ದಾರೆ, 500 ಜನ, 1000 ಜನ ಇವೆಲ್ಲ ಇದ್ದೀವಿ. ನಾವು ಇಲ್ಲಿಗೆ ಬರಬೇಕು, ಇನ್ನೆಲ್ಲಿ ಹೋಗೋಕ್ಕಾಗಲ್ಲ. ಪ್ರತಿ ಒಂದು ಸವಲತ್ತು ನಾವು ಜಾಗಲ್ಲಿಗೆ ಹೋಗ್ಬೇಕು. ಏನಾದ್ರು ತರೋದಾದ್ರೆ ಒಂದು ಪೈಪ್ ತರೋದಾದ್ರೆ ಜಾಗಲ್ಲಿಗೆ ಹೋಗ್ಬೇಕು. ಆ ಜಾಗಲ್ಲಿಗೆ ಹೋಗೋದು ಬೇಡ ಅಂತ ಒಂದು ಪೈಪ್ ತರೋಕ್ಕಾದ್ರೆ ಇಲ್ಲಿಗೆ ಮಾಡಿದ್ವಿ. ಒಂದು ಸಿಮೆಂಟ್ ಚೀಲ ಒಬ್ಬ ಬಡವ ಹೋಗಿ ತರೋಕ್ಕಾಗಲ್ಲ. ಅಂಥ ತಕ್ಷಣದಲ್ಲಿ ಇಲ್ಲೇ ಸಿಗುತ್ತೆ ನಮ್ಮ ನೇರ್ಲಿಗೆಲ್ಲೇ ಸೊಸೈಟಿ ಅಂತೇಳಿ ನಾವು ಅವರಿಗೆ ಒತ್ತಾಯ ಮಾಡಿ ತಗೊಳ್ಳೇಬೇಕು ಅಂತೇಳಿ ನಾವು ಒಳ್ಳೆಯರಿಗೆಲ್ಲ ಸುತ್ತಮುತ್ತ ಒಳ್ಳೆಯರಿಗೆಲ್ಲ ಹೇಳಿ ನಾವು ಸಾಧನೆ ಮಾಡಿ ಈ ಪೈಪು, ಒಂದು ಸಿಮೆಂಟು, ಕುಡಿಯೋ ನೀರು ಮತ್ತು ಇನ್ನೂ ಎಲೆಕ್ಟ್ರಾನಿಕ್ಕು ಅವೆಲ್ಲ ಮಾಡಬೇಕು ಅಂತಿದ್ದೀವಿ. ಇನ್ನೂ ಅಭಿವೃದ್ಧಿ ಸೊಸೈಟಿ ಹಿಂದಿನವ್ರು ಮಾಡಿದ್ಕೊಂತವ. ಈಗ ಮುಂದೆ ಬಂದಿರೋರು ನಾವು ಅಧ್ಯಕ್ಷರು, ಉಪಾಧ್ಯಕ್ಷ, ಸದಸ್ಯರು ಎಲ್ಲ. ಆಮೇಲೆ ಅಭಿವೃದ್ಧಿ ಅನುಕೂಲ ಆಗಬೇಕು. ಇಡೀ ಸುತ್ತಮುತ್ತಲ್ಲಿ ನಮ್ಮ ಜಾವಗಲ್ಲಿದೆ ಸೊಸೈಟಿ, ನೇರ್ಲಿಗೆ ಇದು ಸಂಖ್ಯೆಯಲ್ಲಿ ಸೊಸೈಟಿ ಇದೆ, ಅರಕೆರೆ ಇದೆ, ಸುಮಾರು ಸೊಸೈಟಿ ಎಲ್ಲ ಇದ್ದಾವೆ. ಅದಕ್ಕಿಂತ ಒಳ್ಳೆಯ ಸೊಸೈಟಿ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಈ ಹಳ್ಳಿ, ಈ ನೇರ್ಲಿಗೆ ಪಂಚಾಯಿತಿ ಒಂದು ಸಾಧನೆ ಮಾಡಬೇಕು ಅಂತ ನಾವು ಇಲ್ಲಿ ಗೆದ್ದು ಸಾರ್ವಜನಿಕರು ಕೆಲಸ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೀವಿ. ನಮ್ಮ ನೇರ್ಲಿಗೆ ರವಿಶಂಕರ್ ಸೆಕ್ರೆಟರಿ ಆದಮೇಲೆ ಅವ್ರಿಗಿಂತ 3-4 ಜನ ಬಂದಿದ್ದರು. ಅವರು ಸರಿಯಾದ ರೀತಿ ಉಳ್ಕೊಳ್ಳಿಲ್ಲ. ಇವರು ನಾವು ಆಗಿದ್ದರಿಂದ 100 ರೂಪಾಯಿ ಸಂಬಳದಿಂದ ಆಗಲಿ, ಇವತ್ತು 10,000 20,000 ರೂಪಾಯಿ ಸಂಬಳದಿಂದ ಆಗಲಿ ಅವರು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಸಿಬ್ಬಂದಿ ಎಲ್ಲರೂ, ಬಸವರಾಜ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾರಿರ್ಬೋದು, ಒಂದು ಲೋಪದೋಷ ಇಲ್ಲ. ಒಂದು 10 ರೂಪಾಯಿ ದುಡ್ಡು ತಿಂದಾನೆ ಅಂತ ಯಾರೂ ಹೇಳಂಗಿಲ್ಲ. ಆ ಒಂದು ಮಟ್ಟದಲ್ಲಿ ನಮ್ಮ ಸೊಸೈಟಿ ಉತ್ತಮವಾದ ನಡೀತೈತೆ ಅಂತ ನಾವು ಇಲ್ಲಿ ಹೇಳೋಕ್ಕೆ ಎರಡು ಮಾತಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಂಥ ಮಾತಾಡ್ತಾ ಇದ್ದೀನಿ. ಸರ್ ಏನಿಲ್ಲ, ನಾವೀಗ ಏನಂತಂದ್ರೆ ಹಿಂದಿನ ಮಾಡಿದಂಥವ್ರು ಮಾಡಿದಾಗಿಲ್ಲ ಅಂತ ಹೇಳಲ್ಲ. ನಾವು ಈಗ ನಮ್ಮ ಬಂದಿರ್ತಕ್ಕ 11 ಜನ ಕಮಿಟಿಯವರು, ಈಗ ಇದು ಏನಪ್ಪ ಡೈರೆಕ್ಟರ್ ಇದ್ದಾರೆ, ಎಲ್ಲ ಮಾಡೋ ಡೈರೆಕ್ಟ್ರು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಒಗ್ಗಟ್ಟಾಗಿರೋದ್ರಿಂದ ಸರ್ ಈಗ 6 ತಿಂಗಳಲ್ಲಿ, ಈಗ ಅದು 10-15 ವರ್ಷದಲ್ಲಿ ಮಾಡಿದ ಸಾಧನೆ 6 ತಿಂಗಳಲ್ಲಿ ನಾವು ಬಂದು 6 ತಿಂಗಳಲ್ಲಿ ಒಂದು ಶುದ್ಧಗಂಧ ಘಟಕ ಇರ್ಬೋದು, ಆಮೇಲೆ ಇದೆಲ್ಲ ಹೇಳಿದ್ರು ಸರ್ 6 ತಿಂಗಳಲ್ಲಿ. ಆಮೇಲೆ ಇವರು ಒಂದು ಎಷ್ಟು ಸರ್ ಇದೆ ಲೋನ್ ಕೊಟ್ಟಿರೋದು, ಈಗ ವಿತರಣೆ ಮಾಡಿರೋದು 50 ಲಕ್ಷ ರೂಪಾಯಿನ 6 ತಿಂಗಳಲ್ಲಿ ಸಾಲ ರೈತರಿಗೆ, ಪ್ರತಿಯೊಬ್ಬ ರೈತರಿಗೂ ಕೊಟ್ಟಿದೆ ಸರ್. ಯಾಕೆಂದ್ರೆ ಬಡವರು ಕೊಟ್ಟು ಅವ್ರನ್ನ ಅಭಿವೃದ್ಧಿ ಅಂತ ಸಾಗಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬ ರೈತನು ಇಲ್ಲಿ ಬಂದು ಷೇರ್ದಾರಾಗಿ ಎಲ್ಲರೂ ಅಭಿವೃದ್ಧಿ ಮಾಡ್ಕೊಂಡು ಅನ್ನೋ ಉದ್ದೇಶಕ್ಕೆ 6 ತಿಂಗಳಲ್ಲಿ ಈಗ ನಮ್ಮ ಅಧ್ಯಕ್ಷರ ಸಹಕಾರ ಮತ್ತು ಸೆಕ್ರೆಟರಿಗಳು ಸಹ ನಮ್ಮ ಕಮಿಟಿ ಎಲ್ಲರ ಸಹಕಾರದಿಂದಲೂ ಇವತ್ತು 50 ಲಕ್ಷ ಲೋನ್ನ ಹೊಸ್ತಾಗಿ ಕೊಟ್ಟಿದ್ದೀವಿ ಸರ್. ನಾವು ಬಂದ 6 ತಿಂಗಳಲ್ಲಿ ಇಷ್ಟು ಕೊಟ್ಟಿದ್ದೀವಿ. ಆಮೇಲೆ ಶುದ್ಧಗಂಧ ಘಟಕ ಮಾಡಿದ್ವಿ 5 ಲಕ್ಷ ರೂಪಾಯಿ ಖರ್ಚು ಮಾಡಿ. ಆಮೇಲೆ ಈಗ ಹೇಳಿದ್ರು ನಮ್ಮ ನಮ್ಮ ಉಪಾಧ್ಯಕ್ಷರು, ಅವರು ಈಗ ಒಂದು ಸಿಮೆಂಟ್ ವ್ಯವಸ್ಥೆ ಮಾಡೋದು, ಪೈಪ್ಲೈನ್ ವ್ಯವಸ್ಥೆಗಳಿಗೆಲ್ಲದು ಪಾಪ ಅನುಕೂಲ ಆಗುತ್ತೆ. ಒಂದು ಸಣ್ಣದೊಂದು ಪೈಪ್ ನಾವು ಜಾಗ ಕೊಡ್ತೇವೆ ಸರ್ ಇವತ್ತು. ಏಕೆಂದರೆ ಹಾಸನ ಡಿಸ್ಟಿಕ್ನಲ್ಲಿ ನಮ್ಮದು ಕಟ್ಟ ಕಡೆಯ ಗ್ರಾಮ ಪಂಚಾಯತ್ ಸರ್. ನಾವು ಈ ಕಡೆ ಬಂದರೆ ಈ ಕಡೆ ಚಿಕ್ಕಮಗಳೂರು ಸಿಗುತ್ತೆ, ಈ ಕಡೆ ಚಿತ್ರದುರ್ಗ ಸಿಗುತ್ತೆ ಸರ್. ಅಂತ ಇದರಲ್ಲಿ ನಾವು ಬಂದು ಇದು ಮಾಡ್ಕೊಂಡು ಈಗ ಬೆಳೆಸಿದ್ದೀವಿ. ಯಾಕೆಂದರೆ ನಮಗೆ ಇದನ್ನು ಕೇಳ್ಕೊಂಡಿರಪ್ಪ ಅಂತಂದರೆ DCC ಬ್ಯಾಂಕ್ನವರು ಹೇಳಿದ್ರು ನಮ್ಮ ಸೆಕ್ರೆಟರಿ ಸರ್,
ಯಾವ್ದಕ್ಕಾದ್ರೂ ನಮ್ಮನ್ನು ಚೂಸ್ ಮಾಡ್ತಾರೆ, ನಮ್ಮ ಅಭಿವೃದ್ಧಿ ಆಗಿರೋದನ್ನ ಆಯ್ಕೆ ಮಾಡ್ತಾರೆ. ಸರಿ, ಓಕೆ. ಅಭಿವೃದ್ಧಿಗೆ ತಕ್ಕನಾಗಿ ಒಂದು ಹೋದಂಥ ನಮ್ಮ ರೈತರ ನಾವು ರೈತರಿಗೆ ಪರವಾಗಿ ಹೋಗ್ತೀವಿ. ಯಾವತ್ತು ನಮ್ಮ ಪರವಾಗಿ ಯಾವತ್ತೂ ಇಲ್ಲ ಸರ್. ನಮಗೋಸ್ಕರ ಕೇಳಿದ್ರೆ ಏನೂ ಹೋಗ್ತದೆ. ನಾವು ರೈತರ ಪರವಾಗಿ ಹೋಗ್ತೀವಿ. ಒಂದು ಲೋನ್ ತರೋದಕ್ಕಾಗಲಿ, ಒಂದು ಅಭಿವೃದ್ಧಿ ಪರವಾಗಿ ಹೋಗಿರ್ತೀವಿ ಸರ್. ನಾವು ಯಾರು ಒಬ್ರನ್ನೊಬ್ರು ಇಟ್ಟು ಸರ್ 12 ಜನ ಹೋಗ್ತೀವಿ, ಸೆಕ್ರೆಟರಿ ಜೊತೆ ಕರ್ಕೊಂಡು ಹೋಗ್ತೀವಿ. ನನ್ನ DCC ಬ್ಯಾಂಕ್ನಲ್ಲಿ ಇದು ನಿಮ್ಮ ಅವ್ರಿಗೆ ತಲುಪುತ್ತೆ ಅಂತ ನಡಿ ಈ ಮಾಹಿತಿ ತಲುಪಿದ್ರೆ ನಮ್ಮ DCC ಬ್ಯಾಂಕ್ ಅಧ್ಯಕ್ಷ ನಾಗರಾಜ್ ಆಗಿರ್ಬೋದು, ನಮ್ಮ ಇವರು MD ಅವರೇ ಆಗಿರ್ಬೋದು, ಅದನ್ನು ಏನು ಮಾಡ್ಬೇಕಪ್ಪ ಅಂತಂದರೆ ನಮ್ಮ ಸೊಸೈಟಿಗೆ ಆದಷ್ಟು ಒಂದು 2 ಕೋಟಿ ಅನುದಾನ ಹಾಕ್ಕೊಟ್ರೆ ನಮ್ಮ ಇದು ಎಲ್ಲ ಬಿದ್ದತಕ್ಕಂಥ ಬಡವರು, ಇಲ್ಲಿ ಯಾವುದೇ ಥರದ ನೀರಾವರಿ ಸೌಲಭ್ಯಗಳಿಲ್ಲ, ಆದ ನಂತರ ಕೊಟ್ಟರೆ ಒಬ್ಬ ರೈತರಿಗೆ ಒಬ್ಬ 2 ಎಕರೆ ಇದ್ದಾರೆ, 1 ಎಕರೆ ಇದ್ದಾರೆ, ಅವರ ಜಾಯಿಂಟ್ ಈ ನಮ್ಮ ಅಣ್ಣವ್ರಿಗೂ ನಾನು 1 ಎಕರೆ ಇದೆ, ನನಗೆ 1 ಎಕರೆ ಇದೆ, ನಮಗೆ ಬೋರ್ ಪುರುಷಣ ಶಕ್ತಿ ಇರಲ್ಲ. ಅಂಥ ವ್ಯಕ್ತಿಗೆ ಒಂದು ಮಾರ್ಗೇಜ್ ಮಾಡಿ ಒಂದು 3 ಲಕ್ಷ ಕೊಟ್ಟರೆ ಅವನೊಂದು ಬೋರ್ವೆಲ್ ಹಾಕ್ಸ್ಕೊಂಡು ನೀರಿನ ಒಂದು ಉತ್ಪನ್ನ ಕಲ್ತ್ಕೊಂಡ್ರೆ ಆ ನೀರು ಸಿಕ್ಕಿದ್ರೆ ಅವನಿಗೆ ಒಂದು 2 ಹಸುಗಳಿಗೆ ಎಲ್ಲದೂ DDL ಎಲ್ಲ ಕೊಟ್ಟಿವಿ ಸರ್ ನಾವು. ಒಂದು ಹೊಸದಾಗಿ DDL, MTL, MTS, MTL ಹೈನುಗಾರಿಕೆ, ಆಮೇಲೆ ಇನ್ನೊಂದು ಅಲ್ಲ ಸರ್ ಸೈಟ್ ಬಗ್ಗೆ MTL ಈ ಥರದ್ದೆಲ್ಲ ಒಂದು 2 ಕೋಟಿ ನಮಗೆ ಅನುದಾನ ಬಿಡುಗಡೆ ಮಾಡಿದ್ವಿ. ಒಬ್ಬ ರೈತ ಉದ್ಧಾರ ಆಗಬೇಕು ಅಂತಂದರೆ ನಮ್ಮ ರೇವಣ್ಣ ಅವರ ಆಶೀರ್ವಾದ ಮತ್ತು ದೇವೇಗೌಡರು ಬೈಕ್ ಏನಿದೆ ಅದನ್ನ ಉದ್ದೇಶ ಈಡೇರಿಸಬೇಕು ಅಂತಂದ್ರೆ ಇಲ್ಲಿ ಇದೊಂದು ನೀರಾವರಿ ವ್ಯವಸ್ಥೆ ಮಾಡಬೇಕು. ಪ್ರತಿ ಒಂದು 2 ಕೋಟಿ ನಮ್ಮ ಸೊಸೈಟಿಗೆ ಒಂದಕ್ಕೆ ಕೊಟ್ಟರೆ ಪ್ರತಿಯೊಬ್ಬ ಬಡವರು ಉದ್ಧಾರ ಆಗ್ತಾರೆ ಸರ್. ಇಲ್ಲಿ ಯಾರು ಮುಂದುವರೆದ ಜನಾಂಗ ಇಲ್ಲ ಸರ್. ಇಲ್ಲಿ ಎಲ್ಲ ಬಡವರೇ ಇರೋದು, ಕಡು ಬಡವರೇ ಇರೋದು. ಒಬ್ಬೊಬ್ಬರು 5 ಎಕರೆ 3 ಎಕರೆ ಇರುತ್ತೆ ಸರ್. ಯಾರಿಗೂ ಅಷ್ಟಿಲ್ಲ. 1 ಎಕರೆ ನಮ್ಮೂರಲ್ಲಿ ತೆಗೆಸಿದ್ರೆ ಸರ್ ಒಂದು 1 ಎಕರೆ 2 ಎಕರೆ, ಒಂದು 2 ಎಕರೆ ಇದ್ದರೆ ಸ್ವಲ್ಪ ದೊಡ್ಡವರು ಅಂತ ನಮ್ಮೂರಾಗಿ. ಆ ರೀತಿ ಅದಕ್ಕೋಸ್ಕರ ಬೇಡ ಸರ್. ಪ್ರತಿಯೊಬ್ಬ ಬಡವರು ಇದ್ದಾರೆ, ಅವ್ರಿಗೆ ಅನುದಾನ ಬೇಕು ಅಂತಂದರೆ ನಾವು ಲೋನ್ ಕೊಡಬೇಕು ಅಂತಂದರೆ ಒಂದು ಅಟ್ಲೀಸ್ಟ್ ಒಂದು 3 ಲಕ್ಷ ಸರ್. 50,000 1 ಲಕ್ಷದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೆಕ್ರೆಟರಿ ಅವ್ರಿಗೆ ತಾತ್ಕಾಲಿಕ ಅನುದಾನ ಕಳಿಸ್ಬೋದು. ಬಟ್ ಅವ್ರಿಗೆ ಒಂದು 3 ಲಕ್ಷ ಕೊಡೋ ಲೆಕ್ಕಾಚಾರ ಬಂತು ಅಂದರೆ ಅವನು ಅಭಿವೃದ್ಧಿ ಅಂತ ಸಾಕ್ತಾನೆ ಸರ್. ಆಮೇಲೆ ನಮ್ಮ ಸೊಸೈಟಿಗೆ ಉದ್ಧಾರ ಆಗುತ್ತೆ. ನಾವು ರೈತರಿಗೆ ನಾವು ಇಲ್ಲಿ ಬಂದಂಥ ಡೈರೆಕ್ಟ್ರು, ಅಧ್ಯಕ್ಷ, ಉಪಾಧ್ಯಕ್ಷಗಳು, ಡೈರೆಕ್ಟರ್ಗಳು ಎಲ್ಲರಿಗೂ ಒಂದು ಗೌರವ ಸಿಗುತ್ತೆ ಅನ್ನೋ ಒಂದು ಭಾವಿಸ್ತೀವಿ ಸರ್. ಆಮೇಲೆ ನಾವು ಇಲ್ಲಿ ಪಾಣಿ ಎಲ್ಲ ಇಲ್ಲೇ ಆಧಾರ ಮಾಡಿರ್ತೀವಿ ಸರ್. ನಮಗೆ ಒಂದು 5 ಎಕರೆ ಕೊಟ್ಟಿರ್ತೀವಿ. 5 ಎಕರೆ ಕೊಟ್ಟಿದ್ದಾಗ ಏನು ಮಾಡ್ತಾರೆ, 55,000 ಅವರು ರೈತರು ಕೊಡೋದು. 10,000, 20,000, 50,000, 25,000, 30,000 ಕೊಡ್ತಾರೆ. ಅದು ಹೆಚ್ಚಿನ ಸಂಖ್ಯೆ ಮಾಡಬೇಕು ಅಂತ ನಾವು ಬೇಡಿಕೆ ಇಟ್ಟಿರೋದು. 1-2 ಲಕ್ಷ 3 ಲಕ್ಷ ಹಿಂಗೆ ಕೊಟ್ಟರೆ ನಮ್ಮ ಬೇರೆ ವಿಜಯ ಬ್ಯಾಂಕಿಗೂ ಕೊಡೋಕ್ಕಲ್ಲ, ಆಮೇಲೆ ಕಾವೇರಿ ಬ್ಯಾಂಕಿಗೆ ಕೊಡೋಕ್ಕಲ್ಲ, DCC ಬ್ಯಾಂಕ್ ಇದರಲ್ಲಿ ಇಲ್ಲೇ ಮಾಡಿರ್ತೀವಿ ಅಂತ ಒಂದು ನಮಗಿಲ್ಲಿ ಒಂದು ಸಹಕಾರ ಆಗಬೇಕು ಅಂತ ನಾಗರಾಜ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಮ್ಮ ಶೇಖರ್ ಅವರು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಬೇರೆ ಬೇರೆ ಸರ್ ಸರ್ ಏನಾಗುತ್ತೆ ಅಂದರೆ ಸಾಲ ಕೊಡ್ತೀವಿ ಅಂದಾಗ ಯಾರು ಬೇಡ ಅನ್ನಲ್ಲ ಮಾತು. ಯಾವುದೇ ಇದ್ರೂ ಕೂಡ ಬಂದು ಸಾಲ ಕೊಡಿ ಅಂತ ತಿಳ್ಕೊಂಡಿರ್ತಾರೆ. ಬಟ್ ವಸೂಲಾತಿ ಅಂತ ಅಂದಾಗ 97% ನಿಮಗೆ ತೊಂದರೆ ಆಗಲ್ಲ. ಎಲ್ಲರೂ ಕೂಡ ಇನ್ ಟೈಮಿಗೆ ಬಂದು ಕಟ್ತಾರೆ. ನೀವು ಕೇಳಲೇಬೇಕಾಗಿಲ್ಲ, ಡೈರೆಕ್ಟ್ ಬಂದು ಕಟ್ಟುವಂಥವ್ರು ಇರ್ತಾರೆ. ಟೈಮ್ ಕೇಳಿ ಕಟ್ತಾರೆ. ಯಾವ ಥರ ರಿನ್ಯೂವಲ್ ಸರ್ ಬಂದು ಕಟ್ತೀನಿ ಅಂತ ಹೇಳಿ ಕಟ್ಟೋರು ಇರ್ತಾರೆ. ಅದ್ರಲ್ಲಿ 3% ಜನ ಇರ್ತಾರೆ. ಇವ್ರು ದುಡ್ಡಿಲ್ಲ ಅಂತಲ್ಲ, ದುಡ್ಡಿಲ್ಲ, ಕಡು ಬಡವರು, ಕಟ್ಟಕ್ಕೆ ಸಾಧ್ಯ ಇಲ್ಲ ಅನ್ನೋರಲ್ಲ. ದುಡ್ಡಿದ್ರೂ ಕೂಡ ಸೊಸೈಟಿದಲ್ವಾ, ಕಟ್ತಾ ಇದ್ರು ನಡೆಯುತ್ತೆ, ನಾಳೆ ಕಟ್ತಾರೆ, ಈ ರೀತಿ ಒಂದು ರೀತಿ ಇದನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಇರ್ತಾರೆ. ಸೊ ಅವರಿಂದ ಸಾಲ ವಸೂಲಾತಿ ಮಾಡೋದು ತುಂಬಾ ಕಷ್ಟ. ಸಿಇಒ ಆಗಿ ಯಾಕೆ ಮೊದಲಾಗೆ ಕ್ರಮ ಕೈಗೊಳ್ಳಕ್ಕಾಗಲ್ಲ. ಮೊದಲೆಲ್ಲಾದ್ರೆ ನೀವು ಡಬ್ಬರು ಹೊಟ್ಕೊಂಡು ಹೋಗ್ಬೋದಿತ್ತು, ಅಥವಾ ಸ್ಟಿಕ್ಕರ್ ಇದು ಪಾಪೆಟ್ ಸ್ಟಿಕ್ ಮಾಡ್ಬೋದಿತ್ತು ಅವ್ರ ಮನೆ ಮುಂದೆ. ಈಗ ಆಗಲ್ಲ, ಹಾಗೆಲ್ಲ ಮಾಡುವಾಗಿಲ್ಲ ಹೀಗೆ. ಹಾಗಾಗಿ ವಸೂಲಾತಿ ತುಂಬಾ ಕಷ್ಟ ಅಂತ ಹೋದ್ರೆ ಹೇಗೆ ವಸೂಲು ಮಾಡ್ತಾರೆ ಸರ್? ಅದ್ರ ಇದ್ರೆ ಏನೆಲ್ಲ ಕ್ರಮಗಳನ್ನ ಆಗಿದೆ ಸರ್? ಈಗ KCC ಸಾಲ 0% ಆಗಿರೋದ್ರಿಂದ ಸರ್ಕಾರ ನಮಗೆ ವಸೂಲಾತಿದು ಅಷ್ಟು ಇದು ಶ್ರಮ ಆಗ್ತಾ ಇಲ್ಲ. ನೀವು ಹೇಳಿದಾಗೆ ನಂಬರ್ದಲ್ಲಿ ನಾವೇ ಮಾಡ್ತೀವಿ, 1 ತಿಂಗಳು ಮುಂಚೆಲ್ಲ ಎಲ್ಲರಿಗೂ ನೋಟಿಸ್ ಕೊಡ್ತೀವಿ. KCC ಸಾಲ 0% ಇರೋದು ಎಲ್ಲ ರೈತರುಗಳಿಗೂ ಫ್ರೀ 1 ಮಂತ್ ಮುಂಚೆಗೆಲ್ಲಾಗಿ ನೋಟಿಸ್ ಕೊಡ್ತೀವಿ. ಹಂಗಾಗಿ ನಾವು ನೀವು ಹೇಳಿದಾಗ 90%, 95% ಬರ್ತಾರೆ. ಇನ್ನು ಉಳ್ಕೆಯವರು ಅಂದರೆ ಕಟ್ ಆಫ್ ಡೇಸ್ನ ನೋಡ್ತಾ ಇರ್ತಾರೆ. ಆ ಟೈಮಿಗೆ ಕಟ್ಟೋಣ, ಅರ್ಲಿಯರಾಗಿ ಯಾಕೆ ಕಟ್ಟಬೇಕು, ಇಲ್ಲ ಅನ್ನೋದೇ 0% ಅಲ್ವಾ, ಮುಂದೆ ಕಟ್ಟಿದ್ರೆ ಆಗುತ್ತೆ. ಇಲ್ಲ ಸಾಲ ಮನ್ನಾ ಕಾನ್ಸೆಪ್ಟ್ ಇರ್ಬೋದು. ನಾಲ್ಕು ಸುಸ್ತಿ ಆದರೆ ಮನ್ನಾ ಆಗ್ಬೋದು, ಚಾಲ್ತಿ ಇದ್ರೆ ಮನ್ನಾ ಆಗಲ್ಲ, ಸುಸ್ತಿ ಮಾಡ್ಕೊಂಡ್ರೆ ಮನ್ನಾ ಆಗುತ್ತೆ ಅನ್ನೋದೊಂದು ಅವ್ರ ಮೈಂಡ್ ಸೆಟ್ ಇರುತ್ತೆ. ಬಟ್ ನಮ್ಮ ಭಾಗದಲ್ಲಿ ಏನಾಗಿದೆ ಸರ್ ಅಂದರೆ ಜನ ನಮ್ಮ ರೈತರು ಉತ್ತಮವಾಗಿ ಸ್ಪಂದಿಸ್ತಾರೆ. ಇಲ್ಲ ನಾವು ಈ ಸೊಸೈಟಿಲಿ ಈ ಮಟ್ಟ ಬೆಳೆಯೋಕ್ಕಾಗ್ತಾರಲ್ಲ, ನಾವು ನೋಟಿಸ್ ಕೊಟ್ಟು ಇನ್ನೂ ಅಡ್ವಾನ್ಸ್ ಡೇಟ್ ಇನ್ನೂ 15 ದಿವಸ ಮುಂಚೆಗೆಲ್ಲ ಬರ್ತಾರೆ. ಹಂಗಾಗಿ ಶೂನ್ಯ ಬಡ್ಡಿದರದ್ದು. ಮತ್ತು ಜಾಮೀನಿನ ಸಾಲ ಅಷ್ಟೇ ಸರ್. ಜಾಮೀನಿನ ಸಾಲ ಏನು ಹಿಂದೆ ಬೋರ್ಡ್ ಶಿಫಾರಸು ಇರ್ಬೋದು, ಇಲ್ಲ ಸೆಕ್ರೆಟರಿ ಶಿಫಾರಸು, ಆಡಳಿತ ಮಂಡಳಿ ಶಿಫಾರಸು ಯಾರೋ ಇಂಪ್ಲೂಯೆನ್ಸ್ ಇದ್ರೆ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಹೇಳ್ತೀವಿ, ನಮ್ಮ ನಿರ್ದೇಶಕರಿಗೆ ಇಲ್ಲ ಅಧ್ಯಕ್ಷರಿಗೆ, ಸರ್ ನಮಗೂ ಒಂದ್ಸರಿ ನೋಟಿಸ್ ಕೊಡ್ತೀವಿ, ನೀವು ಒಂದ್ಸರಿ ಇನ್ಫಾರ್ಮ್ ಮಾಡಿ ಸರ್ ಬಂದು ಕಟ್ಟೋಕ್ಕೆ ಅಂತ. ಅವ್ರೇನು ಮಾಡ್ತಾರೆ, ಅವ್ರ ಅಧ್ಯಕ್ಷರು, ಉಪಾಧ್ಯಕ್ಷರು, ಡೈರೆಕ್ಟ್ರುಗಳು ಅವ್ರು ಹೇಳ್ತಾರೆ, ಇಲ್ಲ ಕಣಪ್ಪ ನನ್ನ ಮರ್ಯಾದೆ ಕಡೆಗೆ ಹೋಗ್ಬೇಡ, ಯಾಕೆ ನಾನು ರಾಜಕೀಯವಾಗಿ ಮತ್ತೊಂದು ಮುಂದೆ ನಮ್ಮಲ್ಲಿ ಅಡೆತಡೆ ಆಗುತ್ತೆ,
ನಾವು ಅಲ್ಲಿ ಮತ್ತೆ ಇನ್ನೊಂದ್ಸರಿ ಏನೋ ಕೆಲಸ ಕೊಡ್ಸೋಕ್ಕಲ್ಲ. ಯಾಕಂದರೆ ಒಬ್ಬ ನಿರ್ದೇಶಕರು ಒಬ್ಬರಿಗೆ ಕೊಟ್ಟು ಸುಮ್ಮನೆ ಆಗಿಲ್ಲ ಸರ್, ಯಾಕಂದ್ರೆ ಅವ್ರು ನಿರಂತರ ಸೇವೆ ಮಾಡಬೇಕು. ಹಾಗಾಗಿ ನಮ್ಮ ನಿರ್ದೇಶಕರುಗಳೆಲ್ಲ ಆಡಳಿತ ಮಂಡಳಿ ನಮ್ಮ ಸದಸ್ಯ ಎಲ್ಲರೂ ಯಾಕಂದರೆ ಅವರು ರೆಗ್ಯುಲರ್ ಪೊಲಿಟಿಕಲಲ್ಲಿ ಇರೋದ್ರಿಂದ ಅವ್ರೇನು ಮಾಡ್ತಾರೆ ಅಂತಂದರೆ ಅವ್ರ ಮೇಲೆ ಒತ್ತಡ ಹಾಕ್ತಾರೆ. ನಾನು ಮುಂದೆ ಕೆಲಸ ಕಾರ್ಯ ಮಾಡೋಕ್ಕಾಗಲ್ಲ, ನಾನು ಬೇರೆಯವ್ರಿಗೆ ಕೊಡ್ಸೋಕ್ಕಲ್ಲ. ಯಾಕಂದ್ರೆ ಸಮಾಜದಲ್ಲಿ ಕಟ್ಟ ಕಡೆ ವ್ಯಕ್ತಿಗೂ ಅವರು ಸಾಲ ಕೊಡಿಸೋದು ಮತ್ತೊಂದು ಮಾಡಬೇಕು ಉದ್ದೇಶ ಇಟ್ಕೊಂಡು ಕೋಆಪರೇಟಿವ್ ಸೆಕ್ಟರಿಗೆ ಬಂದಿರೋದ್ರಿಂದ ನಾವೇನು ಮಾಡ್ತೀವಿ, ನಮ್ಮ ಕೈಲಿ ಆಗೋದ್ರಿಂದ ನಮ್ಮ ನಿರ್ದೇಶಕರಿಗೆ ಆಡಳಿತ ಮಂಡಳಿಗೆ ಹೇಳ್ತೀವಿ ನೀವು ಒಂದು ಸ್ವಲ್ಪ ಹೇಳಿ. ಹಂಗಾಗಿ ನಮ್ಮಲ್ಲಿ ಆಲ್ಮೋಸ್ಟ್ ಅಲ್ಲ ಯಾವುದೇ ಸಾಲುಗಳು ಅಷ್ಟು ನಮ್ಮಲ್ಲಿ ಸುಸ್ತಿ ಆಗಿಲ್ಲ ಸರ್. ಹಂಗಾಗಿ ಸರ್ ಇನ್ನೊಂದೇನೆಂದರೆ ನೀವು ಏನೋ ನಿಮ್ಮ ಆಡಳಿತ ಮಂಡಳಿ ಡೈರೆಕ್ಟರ್ಸು ಇವರೆಲ್ಲ ಇರ್ತಾರೆ, ಇವರು ಕೂಡ ಸಾಲ ಹೋಗ್ತಕ್ಕಂಥದ್ದು. ಇದಕ್ಕೆ ಸಾಲಗಾರ ಕ್ಷೇತ್ರವೇ ಇರುತ್ತೆ. ಇಲ್ಲಿ ಸಾಲ ತಗೋಬೇಡಿ ಅನ್ನೋದಲ್ಲ ಉದ್ದೇಶ. ಇಲ್ಲಿ ಏನಾಗುತ್ತೆ ಅಂತಂದರೆ ಸಾಲ ತಗೊಂಡಾಗ ತಗೊಳ್ತಕ್ಕಂಥ ಡಾಕ್ಯುಮೆಂಟ್ಸ್ ಇದೇನಾಗುತ್ತೆ, ಒಬ್ಬ ಸಾಮಾನ್ಯನಿಗೆ ಅನ್ವಯಿಸೋದು ಇವ್ರಿಗೂ ಕೂಡ ಅನ್ವಯಿಸ್ಬೇಕು. ಸೇಮ್ ಒಬ್ಬ ಸಾಮಾನ್ಯ ರೈತ ಬಂದು ಏನೇನೋ ಡಾಕ್ಯುಮೆಂಟ್ ಕೊಟ್ಟು ಹೋಗ್ತಾನೋ ಇವರು ಅದೇ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಡೈರೆಕ್ಟರ್ಸ್ ಆಡಳಿತ ಮಂಡಳಿ ತಗೋಬೇಕಾದ್ರೆ. ನಿಮ್ಮಲ್ಲಿ ಈ ಪ್ರೋಸೆಸ್ ಹೇಗಿದೆ? ಒಬ್ಬ ಆಡಳಿತ ಮಂಡಳಿ ಡೈರೆಕ್ಟರ್ ಸಾಲ ತಗೋಬೇಕು ಅಂದರೆ ಏನೆಲ್ಲ ಪ್ರೋಸೆಸ್ ಮಾಡ್ತಾರೆ, ಏನೆಲ್ಲ ಡಾಕ್ಯುಮೆಂಟ್ ತಗೊಳ್ತಾರೆ, ಡೀಟೇಲ್ಸ್ ಕೊಡ್ತಾರೆ ಸರ್. ನಾವು ಆಡಳಿತ ಮಂಡಳಿ ಸದಸ್ಯ ಅಂತ ಕನ್ಸಿಡರ್ ಮಾಡೋದು ಸರ್, ಅವ್ರನ್ನೂ ಸಹ ಸಾಲಗಾರ ಅಂತಲೇ ಕನ್ಸಿಡರ್ ಮಾಡೋದು. ನಮ್ಮಲ್ಲಿ ಈಗ ನಮ್ಮ ಅಧ್ಯಕ್ಷ ಇರ್ಬೋದು, ಇಲ್ಲ ನಮ್ಮ ನಿರ್ದೇಶಕರು ಸಾಲಗಾರ ಕ್ಷೇತ್ರ ಅಂತಲೇ ಇರುತ್ತೆ ಸರ್. ಅವ್ರು ಹೇಳ್ತಿದ್ದ ಅಂತಂದರೆ ನೀವು ನಿರ್ದೇಶಕರು ನೀವು ರೆಕಾರ್ಡ್ ಮಾಡೋದಿಲ್ಲ, ಹಾಗೆ ಬಂದು ಸೈನ್ ಆಗಿ ಆ ಥರ ಇಲ್ಲ ಸರ್. ನಾವು ಫಸ್ಟ್ ನಮ್ಮ ಅಧ್ಯಕ್ಷ ಇರ್ಬೋದು, ನಮ್ಮ ನಿರ್ದೇಶಕರು ಯಾರೋ ಬಂದರೆ ಫಸ್ಟ್ ಅವ್ರು ಬಂದರೆ ನಾನು ನಿರ್ದೇಶಕರು ಅಂತ ಒಳಗೆ ಬರೋಲ್ಲ ಸರ್. ಸಾಲ ನನ್ನ ಸಾಲ ಇದೆ, ನಾನು ಸಾಲಗಾರ ಅಂತ ಬರ್ತಾರೆ. ನಾವು ಸಾಮಾನ್ಯ ಜನಕ್ಕೆ ಏನು ರೆಕಾರ್ಡಿಂಗ್ ಇರುತ್ತೆ ಅದೇ ರೆಕಾರ್ಡಿಂಗ್ ಅವ್ರಿಗೂ ಅದೇ ರೀತಿ ಅವಕ್ಕೆಲ್ಲ ಸೈನ್ ಹಾಕೊಂಡು ಫಸ್ಟ್ ಅವರು ನಾವು ನಿರ್ದೇಶಕರು ಅಂತಲೇ ಬರಲ್ಲ, ಒಳಗಡೆ ಬಂದು ಸಾಲಗಾರ ಅಂತ ಬಂದುಬಿಟ್ಟು ಸಾಲಗಾರದಿಂದ ಆ ಪ್ರೋಸೆಸ್ ಮುಗಿಸಿ ಆಮೇಲೆ ಇಲ್ಲಿ ಒಳಗಡೆ ಬಂದಮೇಲೆ ಅವ್ರು ನಾನು ನಿರ್ದೇಶಕರು ನಾವು ಅಧ್ಯಕ್ಷರು ಅಂತ ಟ್ರೀಟ್ ಮಾಡ್ತಾರೆ ಸರ್. ಹಂಗಾಗಿ ನಮಗೆ ನಿರ್ದೇಶಕರಿಂದ ಇರ್ಬೋದು, ಇಲ್ಲ ಆಡಳಿತ ಮಂಡಳಿ ಸದಸ್ಯರು ಸಾಲ ವಸೂಲಿಗೆ ಇರ್ಬೋದು ಮತ್ತು ಸಾಲ ಕ್ರಮಕ್ಕೆ ಯಾವುದೇ ಒಂದು ನಾವು ಮನೆ ತೊಗೊಂಡು ಸೈನ್ ಹಾಕ್ಸೋದು ಮತ್ತೊಂದು ಯಾವ ಇಟ್ಕೊಂಡಿಲ್ಲ ಸರ್. ಮೊದಲಿಂದಲೂ ಅಷ್ಟೇ ಎಲ್ಲ ನಮ್ಮ ಅಧ್ಯಕ್ಷಗಳು ನಮ್ಮ ನಿರ್ದೇಶಕರು ಎಲ್ಲರೂ ಸೊಸೈಟಿಗೆ ಬಂದು ನಾವಿಲ್ಲಿ ಆಡಳಿತ ಸೆಕ್ರೆಟರಿ ಇಲ್ಲೆಲ್ಲ ನಮ್ಮ ಇದೇನಿದೆ ಸ್ಟಾಫ್ ಇದೆ ಅವ್ರ ಹತ್ರಲ್ಲೇ ಬಂದು ಕೂತ್ಕೊಂಡು ರೆಕಾರ್ಡಿಗೆ ಎಲ್ಲ ಏನು ಕಾಮನ್ ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರನೇ ಸಾಲಕ್ಕೆ ರೆಕಾರ್ಡಿಗೆ ಸೈನ್ ಮಾಡಿಬಿಟ್ಟು ಸಾಲ ತಗೊಂತಾರೆ ಸರ್. ಸರ್ ಒಂದು ಪ್ರಶ್ನೆ ಏನಂದರೆ ಇಲ್ಲಿ ನಾವು ಮೊದಲೇ ಹೇಳಿದಾಗೆ ನಿಮ್ಮನ್ನ ಸಿಬ್ಬಂದಿಗಳನ್ನ ನೇಮಿಸ್ಕೋಬೇಕಾದ್ರೆ ಸರ್ಕಾರ ಅನುಮತಿಯನ್ನು ಪಡ್ಕೋಬೇಕು. ಸುಮ್ಮನೆ ಯಾರು ಸಿಬ್ಬಂದಿಗಳನ್ನ ನೇಮಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಬ್ಬ ಅಟೆಂಡರ್ ನೇಮಿಸ್ತೀನಿ ಅಂತ ಕೂಡ ಸರ್ಕಾರದ ಅನುಮತಿ ಬೇಕು, ಇಲಾಖೆ ಅನುಮತಿ ಬೇಕು. ಆದರೆ ನೇಮಕಾತಿ ಆದಮೇಲೆ ಸರ್ಕಾರ ನಿಮ್ಮನ್ನ ನಮ್ಮ ಸಿಬ್ಬಂದಿ ಅಲ್ಲ ಅಂತ ಹೇಳ್ತಾರೆ, ಇಲಾಖೆ ನಮ್ಮ ಸಿಬ್ಬಂದಿ ಅಲ್ಲ ಅಂತ ಹೇಳ್ತಾರೆ. ನೋಡಪ್ಪ ಲಾಭ ಇದ್ದರೆ ನೀನು ಸಂಬಳ ತಗ, ಲಾಭ ಇಲ್ವಾ ಪುಕ್ಷಟಿ ಕೆಲಸ ಮಾಡಿ, ನಾನಿಂದು ಸಂಬಳ ಕೊಡೋಕೆ ಆಗಲ್ಲ ಅಂತ ಹೇಳುತ್ತೆ. SSU ಆಗಿ ಸಿಬ್ಬಂದಿಯಾಗಿ ಈ ವಿಚಾರದಲ್ಲಿ ಮಾತನಾಡಬಹುದು ಸರ್. ಏನು ಅನ್ಸುತ್ತೆ ಈ ವಿಷಯದಲ್ಲಿ? ಸರ್ ನಮ್ಮ ಸಹಕಾರ ಕೋಆಪರೇಟಿವ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಈಗ ಸರ್ಕಾರಿ ನೌಕರರು ಅಂತಲೂ ನಾವು ಯಾರ್ಗಡೆ ಹೊರಗಡೆ ಹೇಳೋಕ್ಕಾಗಲ್ಲ. ನಾವು ಆಡಳಿತ ಮಂಡಳಿ ಕೆಳಗಡೆ ಇಲ್ಲಿ ಕೆಲಸ ಮಾಡ್ತೀವಿ. ನಾವೇನು ಮಾಡ್ತಿದ್ರೆ ನಮಗೂ ಒಂದು ನಮ್ಮಲ್ಲಿ ನಾವು ಸಿಬ್ಬಂದಿ ನೇಮಕ ಮಾಡ್ಬೇಕಾದ್ರೆ ಆಡಳಿತ ಮಂಡಳಿ ಸುಪ್ರೀಂ ಅಂತ ಹೇಳುತ್ತೆ. ಬಟ್ ಯಾವುದೇ ಒಂದು ಏನಾರ ಗೈಡ್ಲೈನ್ಸ್ ಫಾಲೋ ಮಾಡಲಿಲ್ಲ ಅಂತಂದರೆ ಮತ್ತೆಲ್ಲ ಕೋಆಪರೇಟಿವ್ ಇಲಾಖೆಗೆ ಅರ್ಜಿ ಹೋಯ್ತು ಅಂತಂದರೆ ಅವರು ನಮ್ಮ ಪರ್ಮಿಷನ್ ತೊಗೋಬೇಕು ಅಂತಾರೆ. ನಮ್ಮಲ್ಲಿ ಏನಾಗಿದೆ ಅಂತಂದರೆ ನಾವು ಯಾವುದೇ ನೇಮಕಾತಿ ಮಾಡ್ಬೇಕಾದ್ರೆ ನಾವು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿಗೆ ಒಂದು ಬೋರ್ಡಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕ್ತೀವಿ ಮತ್ತು ನಮ್ಮ ಸೊಸೈಟಿ ನೋಟಿಫಿಕೇಶನ್ ಹಾಕ್ತೀವಿ. ಬಟ್ ನೋಟಿಫಿಕೇಶನ್ ಮಾಡಿಬಿಟ್ಟು ನಮ್ಮಲ್ಲಿ ಆದಷ್ಟು ಸ್ಥಳೀಯದವರಿಗೆ ಕೆಲಸ ಕೊಡಬೇಕು ಅಂತ ಸರ್. ಯಾಕೆಂದರೆ ಸ್ಥಳೀಯದವರಿಗೆ ಕೆಲಸ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಅವರಿಗೆ ನಮ್ಮ ಗ್ರಾಮ ವ್ಯಾಪ್ತಿ ಬಗ್ಗೆ ಏನಿದೆ ಅವರಿಗೆ ಮಾಹಿತಿ ಇರುತ್ತೆ. ನಾವೇನಾಗುತ್ತೆ ನಿಮಗೆ ಯಾವುದೇ ಸೆಕ್ರೆಟರಿ ಇಲ್ಲ ಅವರು ಹಾಸನದಿಂದ ಹೊರಗಡೆ ಬರೆದ್ರೆ 11 ಗಂಟೆ 12 ಗಂಟೆಗೆ ಬರ್ತಾರೆ, ವರ್ಕ್ ಟೈಮಿಂಗ್ಸ್ ಇರಲ್ಲ, ಮತ್ತು ಅರ್ಲಿ ಯಾರಿಗೆ ಹೋಗೋದಿರುತ್ತೆ. ಅವನು ಯಾವುದೇ ಕೆಲಸ ಮಾಡ್ತಾ ಇಲ್ಲಲ್ಲ, ಬಟ್ ಇನ್ವಾಲ್ವ್ಮೆಂಟ್ ಕಮ್ಮಿ ಇರುತ್ತೆ. ಸ್ಥಳೀಯದವ್ರು ಕೆಲಸ ಮಾಡೋದ್ರೆ ಅವರಿಗೆ ಯಾರ್ಯಾರು ಗೊತ್ತಿರುತ್ತೆ. ಸ್ಥಳೀಯವಾಗಿ ಯಾರಿಗೆ ಸಾಲ ವಿತರಣೆ ಮಾಡಬೇಕು, ಸಾಲ ವಸೂಲಿದ ಬಗ್ಗೆ ಇರ್ಬೋದು. ಸ್ಥಳೀಯವಾಗಿ ನಮ್ಮ ಸಹಕಾರ ಇಲಾಖೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಗಳು ಸ್ಥಳೀಯ ಎಂಪ್ಲಾಯ್ಸ್ಮೆಂಟ್ ಏನಾರು ಇತ್ತು ಅಂತಂದರೆ ಅದು ಡೆವಲಪ್ಮೆಂಟಿಗೆ ಅನುಕೂಲ ಆಗುತ್ತೆ ಸರ್. ಖಂಡಿತ ಒಳ್ಳೆ ವಿಚಾರ ಸರ್, ಇದು ನಿಜವಾಗ್ಲೂ ಒಳ್ಳೆ ವಿಚಾರ ಸರ್. ಅಧ್ಯಕ್ಷರು ಏನಾಗುತ್ತೆ ಅಂತಂದರೆ ನೋಡಿ, ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನಾನು ಅಧ್ಯಕ್ಷ ಆಗಬೇಕು ಅಂತ. ಇಲ್ಲ ಯಾರೇ ಗೆದ್ದು ಬರಲಿ ಯಾವುದೇ ಸಹಕಾರಿಸಕ್ಕಾಗಿರ್ಬೋದು, ಅಧ್ಯಕ್ಷ ಉಪಾಧ್ಯಕ್ಷ ಸೀಟಲ್ಲಿ ಒಂದು ದಿವಸ ಕೂರ್ಬೇಕು ನಾವು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಆದರೆ ನನಗೆ ತಿಳಿದಾಗ ಏನಾಗುತ್ತೆ ಅಂದರೆ ಅಧ್ಯಕ್ಷ ಉಪಾಧ್ಯಕ್ಷ ಸೀಟ್ ಇದೆಯಲ್ಲ ಸರ್, ಅಷ್ಟು ಒಂದು ಅದ್ಭುತವಾಗಿ ಕೂತ್ಕೊಂಡು ಆರಾಮಾಗಿ ಎದ್ದೋಗುವಂಥ ಸೀಟ್ ಅಲ್ಲ ನನಗೆ ತಿಳಿದಾಗೆ. ಯಾಕೆಂದರೆ ಮುಳಿದ ಕುರ್ಚಿ ಇದ್ದಾಗಿರುತ್ತೆ ಆ ಸೀಟ್. ನೀವು ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ಟೆನ್ಷನಲ್ಲೇ ಇರಬೇಕಾಗುತ್ತೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮೂರ್ದಂತೂ ಅದೇ ಸೇಮ್ ಸ್ಥಿತಿ ಇರುತ್ತೆ. ಯಾಕೆಂದರೆ ಒಂದು ಕಡೆ ನೀವು ಆಡಳಿತ ಮಂಡಳಿಯನ್ನ ಕ್ಯಾರಿ ಮಾಡಬೇಕು ಪಟ್ಟಿಗೆರೆಯ, ಒಂದ್ ಕಡೆ ಸಿಬ್ಬಂದಿಗಳ ಇದನ್ನು ವಿಚಾರಿಸಬೇಕು, ಜೊತೆಗೆ ಸದಸ್ಯರು ಏನೇ ಪ್ರಾಬ್ಲಮ್ ಆದ್ರೂ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸಿಇಒ ಸಮಸ್ಯೆ ಆಯ್ತಾ ಟಕ್ಕಲ್ಲಿ ಫೋನ್ ಮಾಡ್ತಾರೆ. ಸಾಲ ಕೊಡಲ್ಲ ಅಂದ್ರೆ ಮನೆ ಹತ್ರ ಬಂದು ನಿಂತ್ಕೊತಾರೆ. ಪ್ರತಿಯೊಂದನ್ನು ಕ್ಯಾರಿ ಮಾಡಬೇಕು. ಒಂದ್ ವೇಳೆ ಸಾಲ ಕಟ್ಟಿಲ್ಲ ಆದ್ರೂ ಕೂಡ ನೀವು ಬಂದ್ಬಿಟ್ಟು ನಿಂತ್ಕೋಬೇಕಾಗುತ್ತೆ. ಹೇಗಿದೆ ಸರ್ ನಿಮ್ಮ ಒಂದು ಅಧ್ಯಕ್ಷ ಹುದ್ದೆ ಬಗ್ಗೆ ನಾವು ಮಾತಾಡೋದು? ಅಧ್ಯಕ್ಷರು ಸಹಕಾರ ಸಂಘದಾಗಿ ಅಧ್ಯಕ್ಷ ಆದಮೇಲೆ ಎಲ್ಲ ರಂಗದಲ್ಲೂ ಅಷ್ಟೇ, ಪಂಚಾಯತ್ ಇರ್ಬೋದು, ಸಹಕಾರ ಸಂಘ ಇರ್ಬೋದು, ಎಲ್ಲ ಮಟ್ಟದಲ್ಲೂ ಅಧಿಕಾರ ಮಾಡಬೇಕು ಅಂತಕ್ಕಂಥದ್ದು ಗೆದ್ದಂಥ ಚುನಾಯಿತ ಪ್ರತಿನಿಧಿಗಳ ಆಸೆ ಇರುತ್ತೆ. ಅದರಲ್ಲೇನು ತಪ್ಪಿಲ್ಲ. ಈಗ ನಾವು ಕೂಡ ಸಹಕಾರ ಸಂಘದಲ್ಲಿ ಒಂದು ಟರ್ಮ್ಗಳು ಮಾಡ್ಕೊಂಡಿರ್ತೀವಿ ಸಂದರ್ಭಗಳಾಗೆ ಹೊಂದಾಣಿಕೆ ಮೇಲೆ.
ನಾವು ಇಷ್ಟು ದಿನ ಅಂತಕ್ಕಂಥ ದೃಷ್ಟಿ ಎಲ್ಲರಿಗೂ ಅವಕಾಶ ಆಗಬೇಕು ಅನ್ನೋ ಭಾವನೆ, ಆಮೇಲೆ ಎಲ್ಲರಿಗೂ ಅಭಿವೃದ್ಧಿ ಮಾಡಬೇಕು ಅನ್ನೋದು ಇರುತ್ತೆ. ಈಗ ನಮ್ಮ ಅವಧಿಯಲ್ಲಿ ಒಂದು ಮಾಡಬೇಕು, ಇನ್ನೊಂದು ಅವಧಿಯಲ್ಲಿ ಮಾಡಬೇಕು ಅನ್ನೋ ಭಾವನೆಗಳು ಇರ್ತವೆ. ಆ ದೃಷ್ಟಿ ಸೊಸೈಟಿ ಅಭಿವೃದ್ಧಿಗೋಸ್ಕರ ನಾವು ಇರ್ತಕ್ಕಂಥ ಸದಸ್ಯಗಳು ಹೊಂದಾಣಿಕೆ ಮಾಡ್ಕೊಂಡು ಅಧಿಕಾರಗಳನ್ನ ಹಂಚಿಕೆ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆನೂ ಮಾಡ್ಕೊಳ್ಬೋದು. ಅದು ಒಂದು ಕಡೆ. ಇನ್ನು ಸಾಲ ವಸೂಲಾತಿ ಸದಸ್ಯರುಗಳು ಹೇಳಿದಾಗ ಅದನ್ನು ನಾವು ನಮ್ಮ ನಿರ್ವಾಹಕರ ಗಮನಕ್ಕೆ ತಂದು ಜನಗಳಿಗೆ ನಾವು ಕೂಡ ಸಾಲಗಾರರಿಗೆ ಒತ್ತಡ ಹಾಕೋದಾಗಲಿ, ಅವ್ರಿಗೂ ಸಮಾಧಾನ ಹೇಳ್ಬೇಕಾಗ್ತದೆ. ಈಗ ಬಿಸ್ನೆಸ್ ಲೋನ್ ಕೊಡಲಿಲ್ಲ ಅಂತ ಒಂದೇ ಸರಿ 20 ರೆಕಾರ್ಡ್ ಬರ್ತವೆ, ಆವಾಗ ಒತ್ತಡ ಬರುತ್ತೆ. ಒತ್ತಡ ಬಂದರೆ ನಮ್ಮಲ್ಲಿ ಡೆಪಾಸಿಟ್ ಹಣ ಇರಲ್ಲ. ಆವಾಗ ನಾವು ಸಾಲಗಾರರಿಗೂ ಕೂಡ ಸಾಲ ತಗೊಳ್ತಕ್ಕಂಥವ್ರಿಗೂ ಕೂಡ ಸಮಾಧಾನ ಹೇಳಿ ಹಂತವಾಗಿ ಕೊಡ್ತೀವಿ ಅಂತಕ್ಕಂಥ ಅವ್ರಿಗೆ ಸಮಾಧಾನ ಹೇಳಿ ಅವ್ರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಒಂದೊಂದು ಹಂತವಾಗಿ ಕೊಟ್ಕೊಂಡು ಹೋಗ್ಬೇಕತ್ತೆ. ಒಂದೇ ಸರಿ ಕೊಡೋಕ್ಕಾಗಲ್ಲ. ಯಾಕೆಂದರೆ ನಾವು ಗ್ರಾಮೀಣ ಪ್ರದೇಶ ಡಿಪಾಸಿಟ್ ಇದ್ದ ಮೇಲೆ ನಾವು ಕೆಲವು ಸಾಲಗಳು ಕೊಡ್ಬೇಕತ್ತೆ. ಇನ್ನು KCC ಸಾಲ ಬಿಡಿ, DCC ಬ್ಯಾಂಕ್ನವರು ಜಿಲ್ಲಾ ಕೇಂದ್ರ ಬ್ಯಾಂಕ್ನವ್ರು ಕೊಟ್ಟಾಗ ಒಂದು 30 ಲಕ್ಷ ಕೊಟ್ಟರೆ 100 ಜನಕ್ಕೆ ಆಗುತ್ತೆ. ಆ ಥರದ ಪರಿಸ್ಥಿತಿ ಇದೆ. ಇಲ್ಲಿ 1,500 ಜನ ಸಾಲಗಾರರಿದ್ದಾರೆ. ಒಂದು 40 ಲಕ್ಷ ಕೊಟ್ಟರೆ 100 ಜನಕ್ಕೆ 150 ಜನಕ್ಕೆ 55,000 ಮಾಡೋಕ್ಕೆ ಸಾಲಲ್ಲ. ಅದರಿಂದ ಜಿಲ್ಲಾ ಕೇಂದ್ರ ಬ್ಯಾಂಕ್ನವರು ರೈತಾಪಿ ವರ್ಗಕ್ಕೋಸ್ಕರ, ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೋಸ್ಕರ ಅವರು ಹೆಚ್ಚಿನ ಸಾಲಗಳನ್ನ ನಮಗೆ ಹೆಚ್ಚಿನ ರೀತಿ ಸಾಲ ಕೊಡೋದಕ್ಕೆ ಪ್ರಯತ್ನಿಸ್ಬೇಕು. ಇದನ್ನು ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾವು 2 ಸರಿ ಹೋಗಿದ್ದೀವಿ ಹೆಚ್ಚುವರಿ ಕೇಳೋಕ್ಕೆ, ಇನ್ನೂ ಏನೂ ತಲುಪಿಲ್ಲ. ಅಲ್ಲಿ ನಾವು ಏನು ನಡೆಯುತ್ತೆ ಅಂತ ನಮಗೂ ಅರ್ಥವಾಗಲ್ಲ. ಅದರಿಂದ ನಾವು ಏನು ಮಾಡ್ತೀರ ಸಾಮರಸ್ಯವಾಗೇ ಎಲ್ಲವನ್ನೂ ತಗೋಬೇಕಾಗತ್ತೆ. ಇಲ್ಲಿ ಒಂದು ವೇಳೆ ನಾವು ರಾಜಕಾರಣ ಮಾಡೋಕ್ಕಾಗಲ್ಲ, ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಅವರು ಹೆಚ್ಚಿನ ರೀತಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೊನೆ ಬಾರ್ಡರ್ ಇಲ್ಲಿ ಎಲ್ಲ ಪಕ್ಷರಿಗೂ ಸಾಲ ಕೊಡ್ತೀವಿ. ಇದರಲ್ಲೇನು ಪಕ್ಷ ಸಾಲ ಆ ಪಕ್ಷರಿಗೆ ಸಾಲ ಕೊಡಬೇಕು, ಈ ಪಕ್ಷರಿಗೆ ಸಾಲ ಕೊಡಬೇಕು ಅಂತಿಲ್ಲ, ಪಕ್ಷ ಭೇದ ಇಲ್ಲ. ರಾಜಕಾರಣ ಮಾಡೋಕ್ಕೆ ಹೋಗಲ್ಲ. ಬಂದಿರ್ತಕ್ಕಂಥ ಹಣನ ಯಾರು ಕಡಿಮೆ ತಂದಿರ್ತಾರೆ ಅವ್ರಿಗೆ ಹೆಚ್ಚುವರಿ ಮಾಡ್ತೀವಿ, ಅವರ ಲ್ಯಾಂಡ್ ಮೇಲೆ ಡಿಪೆಂಡ್ ಮಾಡ್ತೀವಿ. ಅಂಥ ಸ್ಥಿತಿ ಇರೋದ್ರಿಂದ HDCC ಬ್ಯಾಂಕ್ನವರು ಹಾಸನದಿಂದ ಅವ್ರು ಜಿಲ್ಲಾ ಕೇಂದ್ರ ಬ್ಯಾಂಕ್ನವರು MD ಆಗಲಿ ಅಧ್ಯಕ್ಷ ಆಗಲಿ ನಮ್ಮ ಗ್ರಾಮಗಳಿಗೆ ಉತ್ತಮವಾಗಿ ಅಭಿವೃದ್ಧಿ ಆಗಿದೆ ನಮ್ಮ ಸೊಸೈಟಿ. ಇಂಥ ಸೊಸೈಟಿಗಳಿಗೆ ಹೆಚ್ಚಿನ ರೀತಿ ಸಾಲನ ರಿಲೀಸ್ ಮಾಡಿ ಅಭಿವೃದ್ಧಿ ಮಾಡಿಸೋದಕ್ಕೆ ಅವ್ರು ಸಹಕಾರ ನೀಡಬೇಕು ಅಂತ ನನ್ನ ಮನವಿ ಅವರಲ್ಲಿ. ಸಮಸ್ಯೆ ಏನಂದ್ರೆ ಹಾಸನಲ್ಲಿ ಸರ್, ಈ ಹಾಸನದ ಸಮಸ್ಯೆನೇ ಇದು ರಾಜಕಾರಣ. ಹೇಳೋದೇನಂದ್ರೆ ಈಗ ಒಬ್ಬ ರೈತರ 1 ಎಕರೆ ಜಮೀನು ಇವತ್ತು 30 ರಿಂದ 40 ಲಕ್ಷ ಬೆಲೆ ಬರುತ್ತೆ. ಮಿನಿಮಮ್ 20 ಲಕ್ಷ ಸರ್. ಒಂದು ರೈತರ 1 ಎಕರೆ ಜಮೀನು 20 ಲಕ್ಷ ಜಮೀನು ಅಂತ ನಿಮ್ಗೆ ಎಡೆ ಇಟ್ಟು ಅವ್ರಿಗೆ 50,000 ಸಾಲ ಕೊಟ್ಟರೆ ಅದರ ಅರ್ಥ ಇಲ್ಲ. ನಿಜವಾಗ್ಲೂ ಈಗ 5 ಎಕರೆ ಕೊಟ್ಟಿದ್ದಾರೆ 50,000 ಕೊಟ್ಟಿದ್ದಾರೆ ಅಂತ ಬಂದ ನಿನ್ನೆ ನನ್ನ ಹತ್ರಕ್ಕೆ. ನಾನು ಏನು ಹೇಳಿ ಉತ್ತರ ಹೇಳೋದು, ನಮ್ಮ ಹತ್ರ ಇಲ್ಲಿಲ್ಲ ಕೊಡಕ್ಕೆ. ನಾವು ಅಲ್ಲಿಂದ ತಂದು ಕೊಡ್ತೀವಿ ಅಂತ ಹೇಳ್ತೀವಿ ತರ್ತೀವಿ ಅಂತ ಅಲ್ಲಿ ನಮಗೆ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಸದಸ್ಯರುಗಳೆಲ್ಲ ಹೋಗಿ ಕೇಳಿ 2-3 ಸರಿ ಅಟೆಂಡ್ ಮಾಡಿ ಬಂದಿದ್ದೀವಿ. ನಮ್ಗೆ ಹೆಚ್ಚಿನ ರೀತಿ ಸಾಲ ಕೊಟ್ಟರೆ ಒಂದು ಕಮ್ಮಿ ಅಂದರೆ ಒಂದು 75 ಲಕ್ಷ ಕೊಟ್ಟರು ಒಂದು 300-400 ಜನಕ್ಕೆ ಅಂಥ ಅಲ್ಲ ಎಲ್ಲ 2 ಕೋಟಿ ಆಗಲಿ ಅಷ್ಟು ಕೊಟ್ಟರು ಹಂತವಾಗಿ ಒಂದೇ ಸರಿ ಕೊಡೋದು ಬೇಡ. ಹಂತವಾಗಿ 6 ತಿಂಗಳಿಗೆ 3 ತಿಂಗಳಿಗೆ ಹಂತವಾಗಿ ಕೊಟ್ಟರು ಇದರಲ್ಲಿ ಕೇಂದ್ರ ಬ್ಯಾಂಕ್ನವರು ರಾಜಕೀಯ ಮಾಡಬಾರ್ದು. ನನ್ನ ಅನುಭವದಲ್ಲಿ ರಾಜಕೀಯ ಮಾಡಬಾರ್ದು. ನಾವು ಹಳ್ಳಿಲೇನು ಪಕ್ಷ ಮಾಡಲ್ಲ. ಹಳ್ಳಿ ಸದಸ್ಯರು ಬಂದಿರತಕ್ಕಂಥವ್ರು ಎಲ್ಲ ಪಕ್ಷರಿಗೂ ರೈತರು ರಾಜಕಾರಣ ಹಾಳಾಗೋಗ್ಲಿ. ಇಲ್ಲಿ ನೀವು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು. ಅದ್ರ ರೈತ ಆದ್ಮೇಲೆ ಒಂದು JDS ರೈತ, ಕಾಂಗ್ರೆಸ್ ರೈತ, ಬಿಜೆಪಿ ರೈತ ಆಗ್ತಿರಲ್ಲ. ರೈತ ಅಂದ್ರೆ ಎಲ್ಲ ರೈತರು ಒಂದೇ, ರೈತ ಅಷ್ಟೇ ಅಲ್ಲ ಸರ್. ನಾವು ಇಲ್ಲಿ ಏನಾಗಿದೆ ಸರ್ ಅಂದರೆ ನಾವು ಗೆಲ್ಲ ತನಕ ಪಕ್ಷದಲ್ಲಿ ಓಡಾಡ್ತೀವಿ ಅಂತ ಇಟ್ಕೊಳ್ರಿ. ಗೆದ್ದಾದ್ಮೇಲೆ ಎಲ್ಲ ಒಂದೇ ಅಂತೀವಿ. ನಾವೆಲ್ಲ ರೈತರಿಗೂ ಕೊಡಲೇಬೇಕು. 2 ಕೋಟಿ ಸಾಲ ಸೊಸೈಟಿಗೆ ಉತ್ತಮ ನೀವು ಹೇಳಿದ್ರಲ್ಲ ಎಕರೆಗೆ 20 ಲಕ್ಷ ನಾವು ಒಂದು 2 ಲಕ್ಷ 3 ಲಕ್ಷ ಸಾಲ ಕೊಟ್ಟರೆ ರೈತರು ಉತ್ತಮವಾಗಿ ಕೊಟ್ಟಿದ್ದೀವಿ, ಆಧಾರ ಕೊಟ್ಟಿದ್ದೀವಿ. ರೈತ ಫೈನಾನ್ಸ್ ಸುಸೈಡ್ ಪಡ್ಕೊಳ್ಳೋದು ಇನ್ನೇನು ಮಾಡ್ತಾರೆ? ಎಲ್ಲಿ ಸಹಕಾರಿ ಸಂಘಗಳು ಅಭಿವೃದ್ಧಿಯನ್ನು ಹೊಂದಿರ್ತವೆ ಅಲ್ಲಿ ರೈತ ಸುಸೈಡ್ ಮಾಡ್ಕೊಳ್ಳಲ್ಲ. ನೀವು ದಕ್ಷಿಣ ಕನ್ನಡ ತಗಲಿ, ಮಡಿಕೇರಿಯನ್ನು ತಗಲಿ, ಇಲ್ಲಿ ಎಲ್ಲೂ ಕೂಡ ರೈತ ಸುಸೈಡ್ ಕೇಳೋದೇ ಇಲ್ಲ, ಓದೋದೇ ಇಲ್ಲ. ಅಲ್ಲಿ ಸುಸೈಡ್ ಮಾಡ್ಕೊಂಡು ರೈತರು ಅಂತ ಕಾರಣ ಅಂದ್ರೆ ಎಲ್ಲ ವ್ಯವಹಾರ ಬ್ಯಾಂಕಲ್ಲೇ ಆಗುತ್ತೆ. ಹತ್ರಕ್ಕೆ ಬರಲ್ಲ. ಇಲ್ಲಿ ಸೊಸೈಟಿದು ಏನಾರ ಬರಲ್ಲ. ಯಾವ ರಾಜಕಾರಣಿಗೂ ಇಲ್ಲಿ ಏನಪ್ಪ ಸತ್ತೇನೆ ಅಂತ ನೋಡೋಕ್ಕೂ ಬರಲ್ಲ. ನಾವೆಲ್ಲ ನೋಡಿದ್ದೀವಿ. ಆಮೇಲೆ ಜೊತೆಗೆ ಇದೊಂದು ಸಮಸ್ಯೆಗಳು ಮಾಡ್ಬೋದಿಲ್ಲ ಸರ್. ಅದನ್ನ ಅರ್ಥ ಮಾಡ್ಕೋಬೇಕು. ರೈತ ಇಲ್ಲಿ ಎಲ್ಲೋ ಪಾಕಿಸ್ತಾನ ಅಫಿಷಿಯಲ್ ಆಗಿ ಸಾಧ್ಯ ರೈತ ಅದನ್ನು ಅದನ್ನ ನಮ್ಮ ಏನು ರಾಜಕಾರಣಿಗಳವ್ರೆ ಅರ್ಥ ಮಾಡ್ಕೋಬೇಕು.
ಬೆಳಿಬೇಕು, ಸಹಕಾರ ಸಂಘಗಳನ್ನ ಬೆಳೆಸ್ತಕ್ಕಂಥದ್ದು ಯಾಕೆ ಅಂದ್ರೆ ಒಬ್ಬ ಸಣ್ಣ ರೈತ ಸುಸೈಡ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ. ಇಲ್ಲಿ ಆಗ್ತಿರ್ತಕ್ಕಂಥ ಏನಾಗಿದೆ ಅಂದ್ರೆ ಗೊತ್ತಿಲ್ಲ ಪಾರ್ಟಿ ಯಾವುದು, ಯಾವ ಮಟ್ಟಕ್ಕೆ ಕೂಲ್ಗೆ ನಂತರ ಅವ್ರನ್ನ ಕೇಳಿ ಸರ್, ಅವ್ರು ಹೇಳ್ತಾರೆ ಎಲ್ಲರ ಸಲಹೆ ಕೇಳಿ. ಎಲ್ಲರೂ ಕೇಳಿ. ಇಲ್ಲ